ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಇದೆಲ್ಲ ಆದ್ಮೇಲೆ ಸರ್ ಈ ಅನುದಾನದಲ್ಲಿ ನಾವು ದೇಶಮಟ್ಟನೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ಒಬ್ರು ಎಂ ಶಿವರಾಜು, ಅಪ್ಪಾಜಿಗೌಡ, ಮಹಾದೇವ ಸ್ವಾಮಿ, ಮಲ್ಲಿಕಾ, ರವಿಕುಮಾರ್ ಈ 5 ಜನ ಏನ್ ಮಾಡ್ತಾರೆ, ನಮ್ಮ 15 ಜನ ಸದಸ್ಯರುಗಳು, ಟ್ರಸ್ಟ್ ಸದಸ್ಯರುಗಳು ಮತ್ತು ಚೀಫ್ ಆಫೀಸರ್ 16ನೇವರು, 17ನೇವರು ತಹಸೀಲ್ದಾರ್, ಈ 17 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಲ್ಲಿ ಸ್ಟೇ ತತ್ತಾರೆ ಸರ್. ಇವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಕೋರ್ಟಲ್ಲಿ ಸ್ಟೇ ತತ್ತಾರೆ. ಮಳವಳ್ಳಿ ಕೋರ್ಟಲ್ಲಿ ಸ್ಟೇ ತಂದು ನಂತರ ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ ಸರ್. ಅಷ್ಟಕ್ಕೆ ಸುಮ್ಗಿರಲ್ಲ ಅವರು, ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಲ್ಲಿ ಏನಾಯ್ತು, ತಪ್ಪಾಯ್ತು ನಮ್ದು ಅಂತೇಳಿ ಜಡ್ಜ್ಗೆ ಕೈ ಮುಗ್ದು, ಜಡ್ಜು ಇವರು ಸ್ಟೇ ತಗೊಂಡಿದ್ದನ್ನೆಲ್ಲ ಪರಿಶೀಲನೆ ಮಾಡಿ, ನಮ್ಮ ದಾಖಲಾತಿನೆಲ್ಲ ಪರಿಶೀಲನೆ ಮಾಡಿದ ನಂತರ ಜಡ್ಜು ನಿಮ್ಗೆ ಫೈನ್ ಹಾಕ್ತೀನಿ ನಾನು ಅಂತ ಹೇಳ್ತಾರೆ ಸರ್. ಆ ಟೈಮಲ್ಲಿ ಅವ್ರ ಲಾಯರು ತಪ್ಪಾಯ್ತು ನಮ್ದು, ನಮ್ ಕೇಸ್ನ ನಾವು ಹಿಂದಕ್ಕೆ ತಗೊಳ್ತೀವಿ ಅಂತ ಹೇಳಿ ಅವ್ರು ಎದುರ್ಕೊಂಡು ಅವ್ರ ಕೇಸ್ನ ಹಿಂದಕ್ಕೆ ತಗೊಂಡ್ ಬಿಡ್ತಾರೆ ಸರ್. ಹೈಕೋರ್ಟಲ್ಲಿ ಹಿಂದಕ್ಕೆ ತಗೊಂಡಾಗ ಹೈಕೋರ್ಟ್ ಏನ್ ಹೇಳುತ್ತೆ, ಮಳವಳ್ಳಿ ಕೋರ್ಟಲ್ಲಿ ಕೇಸ್ ಇದೆಯಲ್ಲ ಅದು ಏನ್ ಆದೇಶ ನೀಡುತ್ತೆ ಅದರಂತೆ ಮುಂದುವರಿದೆ ಅಂತ ಹೇಳ್ತಾರೆ ಸರ್. ಅಷ್ಟೊತ್ತಿಗೆ ನಮ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ RCC ಘಟ್ಟ ಬಂದು ಇನ್ನೊಂದು 3 ಅವರಲ್ಲಿ RCC ಆಗ್ಬೇಕು ಸರ್. ಅಲ್ಲಿ ತನಕ ಬಂದಿರುತ್ತೆ, ಸೆಂಟ್ರಿಂಗ್ ಹೊಡೆದು ಕಬ್ಣ ಕಟ್ಟಾಗಿ ಎಲ್ಲ ಆಗಿರುತ್ತೆ. ಇದೊಂದು 3 ಅವರಲ್ಲಿ RCC ಹಾಕ್ಬೇಕು. ಅಷ್ಟರಲ್ಲಿ ಹೈಕೋರ್ಟ್ ಇಂದ ಸ್ಟೇ ತರ್ತಾರೆ ಸರ್. ಹೈಕೋರ್ಟ್ ಇಂದ ಸ್ಟೇ ತಂದು ನಿಲ್ಸಿರ್ತಾರೆ. 6 ತಿಂಗಳು ಸತತವಾಗಿ ಸ್ಟೇ ಆಗಿ ನಿಂತಿರುತ್ತೆ. ಹೈಕೋರ್ಟ್ ಅಲ್ಲಿ 2 ತಿಂಗಳಿಗೆ ಅದು ನಮ್ಮಂತೆ ಆಗುತ್ತೆ. ಮಳವಳ್ಳಿ ಕೋರ್ಟ್ ಏನು ಆದೇಶ ನೀಡುತ್ತೆ ಅದರಂತೆ ಮುಂದುವರಿರಿ ಅಂತ ಆದೇಶ ನೀಡಿರೋದ್ರಿಂದ ಹೈಕೋರ್ಟ್, ಮಳವಳ್ಳಿ ಕೋರ್ಟ್ ತೀರ್ಮಾನ ತನಕ ನಾವು ವೇಟ್ ಮಾಡ್ತೀವಿ. ಕೊನೆಗೊಂದಿನ ಮಳವಳ್ಳಿ ಕೋರ್ಟ್ ತೀರ್ಮಾನ ಕೊಡುತ್ತೆ. 6/11/2023 ಮಳವಳ್ಳಿ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಒಟ್ಟು 48 ಪುಟಗಳ ಜಡ್ಜ್ಮೆಂಟ್ ಕೊಡುತ್ತೆ. ಮತ್ತು ಆಪೋಸಿಟ್ ಏನು ಲಾಯರ್ಗಳಿದ್ರು ಸರ್, ನಮ್ಮ ಕೇಸ್ ಹಾಕ್ತೋ ಪರವಾಗಿ 3 ಜನ ಹೆಸರಾಂತ ಲಾಯರ್ಗಳು ಇರ್ತಾರೆ. ಅವ್ರು 3 ಜನಕ್ಕೂ ಹೇಳಿ ಒಂದು ತಿಳುವಳಿಕೆ ಹೇಳಿ ಜಡ್ಜ್ಮೆಂಟ್ ಕೊಡ್ತಾರೆ. ಏನಂತ ಹೇಳ್ತಾರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಗಳು ಅಭಿವೃದ್ಧಿ ಹೊಂದಬೇಕು. ನಿಮ್ ಕೈಲಾದ್ರೆ ಒಂದು ಇಟ್ಕೆನ ಇಡುವಂತ ಕೆಲಸ ಮಾಡಿ, ಇಟ್ಕೆ ತಿಳುವಂತ ಕೆಲಸ ಮಾಡಬೇಡಿ. ತಿಳಿದನ ತಪ್ಪು ಮಾಡಿದಿರಿ, ಇನ್ನು ಮುಂದಕ್ಕೆ ಆ ತಪ್ಪು ಮಾಡಬೇಡಿ. ನಿಮ್ ಕೈಲಾದ್ರೆ ನೀವು ಕೂಡ ನಿಮ್ ಕೈಲಾದಂತ ಸಹಾಯ ಮಾಡಿ ಆ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಹೇಳಿ ಜಡ್ಜ್ಮೆಂಟ್ ಕೊಡ್ತಾರೆ. ಈ 6ನೇ ತಾರೀಕು 11ನೇ ತಿಂಗಳು 2023 ಈ ಜಡ್ಜ್ಮೆಂಟ್ ಬಂದ ನಂತರ ನಾವೇನ್ ಮಾಡ್ತೀವಿ ಸರ್, RCC ಲೆವೆಲ್ ಬಂದಿತ್ತಲ್ಲ, 7ನೇ ತಾರೀಕು RCC ಹಾಕ್ತಿವಿ ಸರ್. 7ನೇ ತಾರೀಕು RCC ಹಾಕುವಾಗ ಪುರಸಭೆಯಿಂದ ಒಂದು ತಿಳುವಳಿಕೆ ನೋಟಿಸ್ ಬರುತ್ತೆ ಸರ್. ಇದೇ ಪುರಸಭೆಯಿಂದ ಬಂದಂತ ಪ್ರಥಮ ನೋಟಿಸ್. ತಾರೀಕೇನು ಸರ್ ಅದು? ಇಲ್ಲಿ ನೋಡಿ ಸರ್, 7/11/2023 ಇದೇ ಪ್ರಥಮ ನೋಟಿಸ್. ಅಷ್ಟೊತ್ತಿಗೆ ನಮ್ದು RCC ಆಗಿ 2 ಅವರ್ ಆಗಿತ್ತು ಸರ್. ಇಲ್ಲಿ RCC ಆಗಿ 2 ಅವರ್ ಆಗಿತ್ತು. ಸಂಜೆ 6 ಗಂಟೆ PM ಇಲ್ಲ ಇದರಲ್ಲಿದೆ ನೋಡಿ ಸರ್, ಸಂಜೆ 6 ಗಂಟೆ ಮೇಲೆ ನೋಟಿಸ್ ತಂದು ಕೊಡ್ತಾರೆ. ಈ ನೋಟಿಸ್ ನ ಕ್ರಮ ಸಂಖ್ಯೆ ಬಂದು 3/2023-24 03/2023-24 ತಾರೀಖ್ ಬಂದು 7/11/2023. ಇಲ್ಲಿ ಏನಂತ ಕೊಡ್ತಾರೆ ಅಂದ್ರೆ ಸರ್, ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ, ಆ ಸ್ಟೇ ಏನಾಯ್ತು ಹೈಕೋರ್ಟ್ ಅಲ್ಲಿ ಸ್ಟೇ ಅದನ್ನ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ, ಕೆಲಸ ಮಾಡಬೇಡಿ ಅಂತ ಕೊಡ್ತಾರೆ ಸರ್. ಹೈಕೋರ್ಟ್ ಆದೇಶ ಆಗಿರೋದು ಯಾವಾಗ, July 13, 2023 ಅವ್ರ ಕೇಸ್ನ ಹಿಂದಕ್ಕೆ ತಕೊಂಡು ಅಲ್ಲಿ ಜಡ್ಜ್ಮೆಂಟ್ ನಮ್ಮಂತೆ ಆಗಿದೆ ಸರ್. ಯಾವಾಗ 13/7/2023 ಪುರಸಭೆಯವ್ರು ನಮ್ಗೆ ಯಾವಾಗ ನೋಟಿಸ್ ಕೊಡ್ತಾರೆ ಸರ್, 7/11/2023 ಕೊಡ್ತಾರೆ ಸರ್. ಏನಂತ, ಹೈಕೋರ್ಟ್ ಅಲ್ಲಿ ಏನ್ ಆದೇಶ ಸ್ಟೇ ಆಗಿತ್ತು ಅದರಂತೆ ಮುಂದುವರಿದೆ ಅಂತ. ಅರ್ಥ ಆಯ್ತಾ ಸರ್? ಹೈಕೋರ್ಟ್ ಅಲ್ಲಿ ಕೇಸ್ ಮುಗ್ದು 4 ತಿಂಗಳಾಗಿದೆ. ಅಂದ್ರೆ ಮಳವಳ್ಳಿ ಆದೇಶಕ್ಕೆ ಅವರು ಗಮನ ಕೊಡ್ತಿಲ್ಲ, ಅದಕ್ಕೆ ಕಿಮ್ಮತ್ ಕೊಡ್ತಾ ಇಲ್ಲ ಅವರು. ಮಳವಳ್ಳಿ ಆದೇಶನೂ ಆಗೋಗಿದೆ, ಅದಿರ್ಲಿ. ಹೈಕೋರ್ಟ್ ಅಲ್ಲಿ ಸ್ಟೇ ವೇಕೆಟ್ ಆಗಿ ಅವ್ರ ಕೇಸ್ ಹಿಂದಕ್ಕೆ ತಕೊಂಡು 4 ತಿಂಗಳಾಗಿದೆ. ಕೇಸೇ ಮುಗ್ದೋಗಿದೆ ಹೈಕೋರ್ಟ್ ಅಲ್ಲಿ. ಹಿಂದೆ ಸ್ಟೇ ಆಗಿತ್ತಲ್ಲ ಅದನ್ನೇ ಮುಂದುವರ್ಸ್ಕೊ ಹೋಗಿ ಅಂತ 4 ತಿಂಗಳು ಆದ್ಮೇಲೆ ಕೊಡ್ತಾರೆ. ಕೇಸ್ ಮುಗ್ದು 4 ತಿಂಗಳಾದ್ಮೇಲೆ ಕೊಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ, 8ನೇ ತಾರೀಕು ಅದರ ನೆಕ್ಸ್ಟ್ ಡೇ 8/11/2023 ಇನ್ನೊಂದು ನೋಟಿಸ್ ಕೊಡ್ತಾರೆ ಸರ್.
ಏನಂತ ಕೊಡ್ತಾರೆ, ಮಳವಳ್ಳಿಲಿ ಸ್ಟೇ ಆಗಿತ್ತಲ್ಲ ಅದರಂತೆ ಮುಂದುವರಿರಿ, ಯಥಾಸ್ಥಿತಿ ಕಾಪಾಡ್ಕೊಳ್ಳಿ, ಯಾವುದೇ ತರದ ಕೆಲಸ ಮಾಡಬೇಡಿ, ಮಳವಳ್ಳಿ ಸ್ಟೇ ಆಗಿದೆ. ಯಾವಾಗ 8/11/2023 ಮಳವಳ್ಳಿ ಸ್ಟೇ ಕ್ಯಾನ್ಸಲ್ ಆಗ್ತದೆ. ಯಾವಾಗ ನಿಮಿಷ ಸರ್, ಆರೈತೆ ಡೇಟ್ ಇಲ್ಲ ಹಾಕಿದಾರೆ ಗೊತ್ತಾಯ್ತಿಲ್ಲ. ಇದು ಕಾಪಿ ನಮ್ಮ ಕೈಗೆ ಬಂದು ಡೇಟ್ ಇದು. ಇಲ್ಲಿ ನೋಡಿ ಸರ್, ಮಳವಳ್ಳಿ ಕೋರ್ಟಲ್ಲಿ 6/11/2023 6/11/2023 ಸ್ಟೇ ವೇಕೆಟ್ ಆಗಿ ನಮ್ಮಂತೆ ಆಗಿರುತ್ತೆ. ಪುರಸಭೆಯಲ್ಲಿ ಕೊಡುವಂಥದ್ದು 8/11 ಕೊಡ್ತಾರೆ. ಮಳವಳ್ಳಿ ಕೋರ್ಟ್ ಸ್ಟೇ ಆಗಿದೆಯಲ್ಲ ಅದರಂತೆ ಮುಂದುವರಿದು ಕೆಲಸ ಮಾಡಬೇಡಿ ಅಂತ ಕೊಡ್ತಾರೆ ಸರ್. ತುಂಬಾ ಮುಂದುವರೆದೈತೆ ಸರ್ ನಮ್ಮ ಪುರಸಭೆ, ಇದರಿಂದ ಗೊತ್ತಾಗುತ್ತೆ. ಇದಾದ್ಮೇಲೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಸರ್. ಅವ್ರು ನಮ್ಗೆ ಏನ್ ನೋಟಿಸ್ ಕೊಟ್ಟಿದ್ರು ಅದಕ್ಕೆ ಉತ್ತರ ಕೊಡ್ತೀವಿ. ಹೈಕೋರ್ಟ್ ಅಲ್ಲಿ ಸ್ಟೇ ಕ್ಯಾನ್ಸಲ್ ಆಗಿ 4 ತಿಂಗಳಾಗಿದೆ, ಮಳವಳ್ಳಿ ಕೋರ್ಟ್ ಅಲ್ಲಿ ಸ್ಟೇ ಕ್ಯಾನ್ಸಲ್ ಆಗಿ 2 ದಿನ ಆಗಿದೆ. ನಿಮ್ಮ ಪುರಸಭೆ ವಕೀಲರು ಏನ್ ಮಾಡ್ತಾ ಇದ್ದಾರೆ, ಅವರಿಂದ ತುರ್ತಾಗಿ 2 ದಾಖಲಾತಿಗಳನ್ನ ತಗೊಂಡು ನೀವು ಪರಿಶೀಲನೆ ಮಾಡಿ ಮುಂದೆ ಆಗ್ಬೇಕಾಗಿರೋದ್ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ಅವ್ರಿಗೆ ಒಂದು ತಿಳುವಳಿಕೆ ಕೊಡ್ತೀವಿ. ತಿಳುವಳಿಕೆ ಕೊಟ್ಟಾಯ್ತು. ಇದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಸರ್, ಯಾರು ನಮ್ಮ ಮೇಲೆ ಕೇಸ್ ಹಾಕಿದ್ರೋ ಅವರು ಕೋರ್ಟಲ್ಲಿ ಈ ಸ್ಟೇ ನಮ್ಮಂತೆ ಆದ ತಕ್ಷಣ ಕೇಸ್ನ ಹಿಂದಕ್ಕೆ ತಗೊಳ್ತೀವಿ ಅಂತ ಹೋಗ್ತಾರೆ ಸರ್. ನಾವು ಹಾಕಿದಂತ ಕೇಸ್ನ ಹಿಂದಕ್ಕೆ ತಗೊಳ್ತೀವಿ. ಏನಕ್ಕೆ ಹಿಂದಕ್ಕೆ ತಗೊಳ್ತೀವಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್. ಏನಂತ ಮೆನ್ಷನ್ ಮಾಡಿದ್ದಾರೆ, ಈಗಾಗಲೇ ನಾವು ಏನು ಈ ದೇವಸ್ಥಾನನ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತಿದ್ದೋ ಅವರ ಟ್ರಸ್ಟ್ ಹೆಸರು ಮಾಡಿಸ್ಕೊಂಡಿರುವಂತ ಈ ಸ್ವತ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾವೇನ್ ಕೋರ್ಟ್ ಕೇಸ್ ಹಾಕಿದ್ದೋ ಆ ಕೆಲಸನ ಈಗಾಗಲೇ ತಹಸೀಲ್ದಾರ್ ಚೀಫ್ ಆಫೀಸರ್ ಮಾಡಿದ್ದಾರೆ. ಹಾಗಾಗಿ ಈ ಕೇಸನ್ನ ನಾವು ಹಿಂದಕ್ಕೆ ತಗೋತೀವಿ ಅಂತ ಹೇಳಿ ಕೋರ್ಟ್ಗೆ ಮೊರೆ ಹೋಗ್ತಾರೆ ಸರ್. ಕೋರ್ಟಲ್ಲಿ ಕೇಸ್ ಇರುವಾಗ ನಮ್ಮ 15 ಜನ ಟ್ರಸ್ಟ್ ಮೆಂಬರ್ಗಳ ಮೇಲೆ ಚೀಫ್ ಆಫೀಸರ್ ತಹಸೀಲ್ದಾರ್ ಮೇಲೆ ಕೇಸ್ ಇರುವಾಗ ಕೋರ್ಟಲ್ಲಿ ನಮ್ಮ ದಾಖಲಾತಿ ಎಲ್ಲ ಕೋರ್ಟಲ್ಲಿ ಇರುವಾಗ ಇವ್ರು ಹೆಂಗ್ ತಿದ್ದುಪಡಿ ಮಾಡಕ್ ಬರುತ್ತೆ ಸರ್? ಅವರೇ ಹೇಳ್ತಾರೆ ಈಗಾಗಲೇ ತಿದ್ದುಪಡಿ ಆಗ್ಬಿಟ್ಟಿದೆ, ಹಾಗಾಗಿ ನಾವು ಕೇಸ್ ಹಿಂದಕ್ಕೆ ತಗೋತೀವಿ ಅಂತ ಹೇಳ್ತಾರೆ. ಆಗ ನಮ್ಗೆ ಅನುಮಾನ ಬಂದು ಪುರಸಭೆಗೆ ಒಂದು ಅರ್ಜಿ ಕೊಡ್ತೀವಿ. 2023-24 ಸಾಲಿನ ನಮ್ಮ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಹೊರಕೋಟೆ ಮಳವಳ್ಳಿ ಅಂತ ಏನು ಟ್ರಸ್ಟ್ ಹೆಸರಲ್ಲಿ ಈ ಸೊತ್ತಾಗಿತ್ತು, ಆಂಜನೇಯ ಸ್ವಾಮಿ ರಾಮಂದ್ರದ್ದು, ಅದ್ರದ್ದು ನಕಲು ಕಾಪಿ ಕೊಡಿ, ಈ ಸೊತ್ತು ಕೊಡಿ ಅಂತ ಕೇಳ್ತೀವಿ. ಅವಾಗ ಏನ್ ಮಾಡ್ತಾರೆ, ನಮ್ಗೊಂದು ಈ ಸೊತ್ತು ಕೊಡ್ತಾರೆ ಸರ್. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕೊಡ್ತಾರೆ. ಮಳವಳ್ಳಿನೋ ಚನ್ನಪಟ್ಟಣವೋ ರಾಮನಗರವೋ ಯಾವುದೋ ಒಂದು ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಗಂಗಾಧರ ಸ್ವಾಮಿ ದೇವಸ್ಥಾನ ಎದುರುಗಡೆ ಒಂದು ಆಂಜನೇಯ ಸ್ವಾಮಿ ಇದೆ, ಇದು ಒಂದು ಆಂಜನೇಯ ಸ್ವಾಮಿ ಇದೆ. ಇಲ್ಲಿ ಕಂಠಕೆರೆ ಹನುಮಂತರಾಯನು ಅಂತ ಅಂತಾರೆ. ಚನ್ನಪಟ್ಟಣದ್ದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲ ಮುತ್ತತ್ತಿ ಹನುಮಂತರಾಯನೋ ಯಾವುದೋ ಒಂದು ಗೊತ್ತಿಲ್ಲ. ಒಂದು ಆಯ್ತು. ಇದಕ್ಕೆ ಏನು ಉತ್ತರ ಹೇಳಿದ್ರು ಅವರು ಅಂದ್ರೆ ಇದನ್ನ ಕೊಟ್ರು. ನಾವೊಂದು ಮೇಡಮ್ ಇದು ನಮ್ದಲ್ಲ ಅಂದ. ಏನಕ್ಕೆ ನಮ್ದಲ್ಲ ಅಂದು ಅಂದ್ರೆ ಇಲ್ಲೊಂದು ಇದಿದೆ ಸರ್, ಅಸೆಸ್ಮೆಂಟ್ ನಂಬರು. ಇದು ಪುರಸಭೆ ಅಸೆಸ್ಮೆಂಟ್ ನಂಬರ್ ಸರ್. ಇಲ್ಲಿ ನೋಡಿ ಸರ್, ಆಂಜನೇಯ ಸ್ವಾಮಿ ದೇವಸ್ಥಾನ. ಇವರು ಇದು ನಮ್ದಲ್ಲ ಅಂದಾಗ ಚೀಫ್ ಆಫೀಸರ್ ಏನಂದ್ರು, ಇದು ನಿಮ್ದೇ, DC ಮತ್ತೆ AC ಮೌಖಿಕವಾಗಿ ಆದೇಶ ನೀಡಿದ್ದಾರೆ, ಹಾಗಾಗಿ ನಾನು ತಿದ್ದುಪಡಿ ಮಾಡಿದ್ದೀನಿ, ಇದು ನಿಮ್ದೇ ತಗೊಂಡೋಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೆಲ್ಲ ಆಯ್ತು. ಅದೆಲ್ಲ ಆದ್ಮೇಲೆ ವಿಧಿ ಇಲ್ದೇನೆ ನಾವು ಅವರು ಏನ್ ತಿದ್ದುಪಡಿ ಮಾಡಿದ್ರು ಈ ಸೊತ್ತನ್ನ ತಂದು ಮಡಿಕಬೇಕಾದಂತ ಪರಿಸ್ಥಿತಿ ಬಂತು. ತಗೊಬಂದು ಮಡಿಕೊಂಡು ತದನಂತರ ಏನ್ ಮಾಡಿದ್ರು ಇವರು ಮತ್ತೆ ನಮ್ದು ಡಿಸೆಂಬರ್ ತಿಂಗಳು 8ನೇ ತಾರೀಕು 6ನೇ ತಾರೀಕು ಅಥವಾ 8ನೇ ತಾರೀಕು ಇರ್ಬೋದು, ಕೋರ್ಟಲ್ಲಿ ಮತ್ತೆ ಕೇಸ್ ಇತ್ತು. ಮತ್ತೆ ಅವರು ನಮ್ಗೆ ನಾವು ಕೇಸಿಂದ ಹೊರ ಬರ್ತಾ ಇದೀವಿ, ನಾವು ಕೇಸ್ನ ಹಿಂದಕ್ಕೆ ತಗೊಳ್ತಾ ಇದೀವಿ. ಯಾರು ಈ 5 ಜನ ನಮ್ಮ ಮೇಲೆ ಕೇಸ್ ಕೊಟ್ಟಿದ್ರು, ಸ್ಟೇ ತಂದಿದ್ರು, ಯಾವಾಗ ಹೈಕೋರ್ಟಲ್ಲೂ ನಮ್ಮಂತೆ ಆಯ್ತು, ಮಳವಳ್ಳಿ ಕೋರ್ಟಲ್ಲೂ ನಮ್ಮಂತೆ ಆಯ್ತು, ನಾವು ಹಿಂದಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಹಿಂದಕ್ಕೆ ಹೋಗ್ತಾ ಇದಾರೆ ಇವರು? ಇನ್ನು ಮುಂದಕ್ಕೆ ಕೇಸ ನಾವು ಮೂವ್ ಮಾಡಿದ್ರೆ, ಕೋರ್ಟ್ಗೆ ಕೇಸಿಗೆ ನಾವು ಮುಂದಕ್ಕೆ ಹೋದ್ರೆ ಕೋರ್ಟು ನಮ್ಗೆ ಪನಿಷ್ ಮಾಡುತ್ತೆ, ನಮ್ಗೆ ದಂಡ ಹಾಕುತ್ತೆ. ನಾವು ಅನಾವಶ್ಯಕವಾಗಿ ಕೋರ್ಟ್ ಸಮಯನ ಹಾಳು ಮಾಡಿದೀವಿ ಅಂತೇಳಿ ನಮ್ಗೆ ಪನಿಷ್ ಮಾಡುತ್ತೆ ಅಂತ ಎದುರ್ಕೊಂಡು ಕೇಸನ್ನ ನಾವು ಹಿಂದಕ್ಕೆ ತಗೊಳ್ತಾ ಇದೀವಿ, ನಮ್ಗೆ ವಜಾ ಮಾಡ್ಕೊಡಿ, ಕೇಸಿಂದ ಮುಕ್ತಿ ಕೊಡಿ ಅಂತೇಳಿ ಬೇಡ್ಕೊಂಡ್ರೆ, ಆಗ ನಮ್ಮ ಲಾಯರು ಇಲ್ಲ ಆಗಲ್ಲ, ಇವರಿಂದ ನಮ್ಗೆ ತುಂಬಾ ನಷ್ಟ ಉಂಟಾಗಿದೆ, ಇವರು ನಮ್ಗೆ ನಷ್ಟ ಕಟ್ಕೊಡ್ಬೇಕು ಅಂತೇಳಿ
ಕೋರ್ಟ್ ಮೊರೆ ಹೋಗಿ ಕೋರ್ಟ್ ಕೂಡ ಇನ್ನೂ ಚಾಲ್ತಿಲಿದೆ. ಕೋರ್ಟ್ ಇನ್ನೂ ಕೇಸ್ ನಡೀತಾ ಇದೆ. ಈಗ ಸರ್ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ಇಯರ್ ಫೆಬ್ರವರಿ 28ನೇ ತಾರೀಕು 2024ನೇ ತಾರೀಕು ಡೇಟ್ಗೆ ಕೇಸ್ ಹೋಗಿದೆ. ಹೇಳಿ ಸರ್. ಸರ್ ಅವರು ನ್ಯಾಯಾಲಯದ ಕೇಸನ್ನು ವಾಪಸ್ ತಗೊಳ್ತೀವಿ ಅಂತ ನಿರ್ಧಾರ ಮಾಡಿಕೊಂಡ್ರು. ಕೇಸ್ ವಾಪಸ್ ತಗೊಂಡ್ರು ನನಗೆ ಗೊತ್ತಿಲ್ಲ. ಆಮೇಲೆ ಸರ್ ಅವರು ಇನ್ಯಾರು ಮೊರೆ ಹೋದ್ರು ಸರ್ ಆಗ ನಮ್ಗೆ ಅಲ್ಲಿ ಗಂಟಲು ಗೊತ್ತಿರಲಿಲ್ಲ. ಅವ್ರು ಯಾಕೆ ಕೇಸ್ ಹಿಂದಕ್ಕೆ ತಗತ್ತವ್ರೆ ಅಂತ ನಾವು ಕೂಲಂಕುಷವಾಗಿ ಕುಂತ್ಕ ಯೋಚನೆ ಮಾಡಿ ನೋಡಿದಾಗ ನಮಗ್ ತಿಳಿದು ಬಂದದ್ದು ಚೀಫ್ ಆಫೀಸರ್ ಹತ್ರ ಮೊರೆ ಹೋಗಿರ್ಬೋದು, ಅದರಿಂದ ಅವರು ಈ ತಿದ್ದುಪಡಿ ಮಾಡಿರ್ಬೋದು. ಯಾವ ಒಬ್ಬ ಅಧಿಕಾರಿನೂ ಯಾರ ಆದೇಶ ಇಲ್ದೇನೆ ಯಾರ ಅರ್ಜಿ ಇಲ್ದೇನೆ ಯಾವ ಒಂದು ದಾಖಲಾತಿನೂ ತಿದ್ದುಪಡಿ ಮಾಡಲ್ಲ. ಅದು ನಿಮಗೂ ಗೊತ್ತಿರುವಂತ ವಿಚಾರ. ಸರ್ ಇನ್ನೊಂದು ಪ್ರಶ್ನೆ, ಒಬ್ಬ ಚೀಫ್ ಆಫೀಸರು ಇದು ಇನ್ನು ಮುಂದಕ್ಕಾಯ್ತ ಪಾಯಿಂಟ್ ಸರಿ ಹೇಳಾದ್ಮೇಲೆ ಈ ಪಾಯಿಂಟ್ ಕೇಳಿ. ಓಕೆ ಸರ್ ಮುಂದಕ್ಕೆ ಹೋಗಿ ಸರ್. ನೀವು ಹೋಯ್ತಾ? ಮೋಸ್ಟ್ಲಿ ಇವ್ರ ಮೊರೆ ಹೋಗಿರ್ಬೋದು. ತದನಂತರ ನಮ್ಗೆ ಇನ್ನೊಂದು ಅನುಮಾನ ಬಂದಂತದ್ದು ತಹಸೀಲ್ದಾರ್. ಏನಕ್ಕೆ ಈ ಅನುಮಾನ ಬಂತು ಅಂತಂದ್ರೆ ನಮ್ಗೆ ಪ್ರಾರಂಭದಲ್ಲೇ ನಿಮಗೆ ತೋರಿಸ್ದೆ ದೃಢೀಕರಣ ಕೊಟ್ಟಿದ್ರು ನಮ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸುವಾಗ ಮುಜರಾಯಿ ಇಲಾಖೆಗೆ ಸೇರಿಲ್ಲ ಅಂತ ಅಲ್ವಾ ಸರ್? ಈ ದೃಢೀಕರಣ ಕೊಟ್ಟಿದ್ರು. ಇದಾದ ನಂತರ ನಮ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಿತ್ತು ಅಂದ್ರೆ ತಹಸೀಲ್ದಾರ್ ಆಫೀಸಿಂದ ಕ್ರಮ ಸಂಖ್ಯೆ 71 2023-24ನೇ ಸಾಲು 27ನೇ ತಾರೀಕು 11ನೇ ತಿಂಗಳು 2023 27/11/2023 ತಾಲೂಕು ಆಫೀಸಿಂದ ಒಂದು ಲೆಟರ್ ರವಾನೆ ಆಗುತ್ತೆ ಸರ್. ಏನಂತ ರವಾನೆ ಆಗುತ್ತೆ? ಮಲ್ಲಯ್ಯ ಮಳವಳ್ಳಿ ಟೌನ್ ರವರು ಮನವಿ ಪತ್ರ. ಮಲ್ಲಯ್ಯ ಅವ್ರ ತಂದೆ ಹೆಸರು ಏನಾದಿದೆಯಾ ಇಲ್ಲಿ? ಅಲ್ಲಿ ಇಲ್ಲ ಸರ್. ವಯಸ್ಸು ಇಲ್ಲ ಸರ್. ಹಂಗಾರೆ ಮನಸ್ಸನ್ನ ದೆವ್ವನವ ಸರ್? ಹಂಗಾರೆ ಅವನು ಸರ್ ಅದನ್ನ ನಾವು ತಹಸೀಲ್ದಾರ್ ಹತ್ರ ಭೇಟಿ ಮಾಡಿ ತಿಳ್ಕೋಬೇಕು ಸರ್. ಓಕೆ ಹೇಳಿ ಸರ್. ಮಲ್ಲಯ್ಯ ಅನ್ನೋರು ಒಂದು ಮನವಿ ಪತ್ರ ಕೊಟ್ಟಿದಾರಂತೆ. ಏನು ಮ್ಯಾಟ್ರ್ ಇಲ್ಲಿರುವಂತ ವಿಚಾರ ಏನು ಅಂತಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಗೆ ಸೇರಿಸ್ಕೊಳ್ಳಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಈಗ ನಮಗೆ ತಿಳಿದು ಬಂದ ಕೆಲವು ಊಹಾಪೋಹಗಳ ಮಾಹಿತಿ ಪ್ರಕಾರ 1901ನೇ ಇಸ್ವಿಲೇ ಮುಜರಾಯಿ ಇಲಾಖೆಗೆ ಸೇರಿದೆ ಅಂತ ಇದೇ ಮಲ್ಲಯ್ಯ ಅನ್ನುವಂತ ವ್ಯಕ್ತಿ ಹೇಳಿದ್ದಾರೆ. ಇವ್ರ ಟೀಮೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ದೇವಸ್ಥಾನನ ಮುಜರಾಯಿ ಇಲಾಖೆಗೆ ಸೇರಿಸಕ್ಕೆ ಆದೇಶ ನೀಡಿ ಸ್ವಾಮಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದೇ ವ್ಯಕ್ತಿ ತಹಸೀಲ್ದಾರ್ಗೆ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಡಿ ಅಂತೇಳಿ ತಹಸೀಲ್ದಾರ್ ಹತ್ರ ಹೋಗಿದ್ದಾರೆ. ಈಗಿರುವಾಗ ಆಲ್ರೆಡಿ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಡಿರುವಂತ ದೇವಸ್ಥಾನನ ಮತ್ತೆ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಳ್ಳಿ ಅಂತ ಯಾಕೆ ಹೋಗ್ತಾ ಇದಾರೆ ಅಂತ ಗೊತ್ತಾಗಲಿಲ್ಲಪ್ಪ. ಇದೊಂದು ಮಲ್ಲಯ್ಯವರು ಈಗಾಗಲೇ ಅಂದ್ರು ಅನಾವಶ್ಯಕವಾಗಿ ಯಾರ್ಯಾರ ಮೇಲೋ ಅಪರಾಧ ಹೊರಿಸ್ತಾರೆ ಹೊರಕೋಟೆ ಜನಾಂಗ ಸೇವಾ ಸಮಿತಿಯವರು. ನಾವು ದಾಖಲಾತಿ ಇಲ್ದೇನೆ ಏನು ಮಾತಾಡ್ತಾ ಇಲ್ಲ. ನೀವು ಮಲ್ಲಯ್ಯ ಅನ್ನೋರೇ ಕೊಟ್ಟಿರೋದು ತಹಸೀಲ್ದಾರ್ಗೆ. ಸರ್ ಈಗ ಮಲ್ಲಯ್ಯನವರು ಯಾರು ಬೇಕಾರಾಗಿರ್ಬೋದಲ್ವಾ? ಯಾರಾಗಿರ್ಬೋದು, ಯಾಕೆಂದ್ರೆ ಅಲ್ಲಿ ತಂದೆ ಹೆಸರಿಲ್ಲ ವಯಸ್ಸಿಲ್ಲ. ಹೌದು. ಯಾವ ಮಲ್ಲಯ್ಯ ಅನ್ನೋರು ಅರ್ಜಿ ಕೊಟ್ಟವ್ರು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ ಸರ್. ಅವ್ರ ಅಪ್ಪನ ಹೆಸರು, ಅವ್ರ ಊರು, ಅವ್ರು ಈ ವಯಸ್ಸು ಇದ್ರೆ ಆ ರೀತಿ ಈ ಮಲ್ಲಯ್ಯ ಅನ್ನೋರ ಪತ್ರದ ಮನವಿ ಮೇಲೆ ಒಬ್ರು ಕೊಟ್ಟಿರೋದು ಮಲ್ಲಯ್ಯ ಅನ್ನೋರ ಪತ್ರ. ಇದನ್ನ ಅಷ್ಟು ಸೀರಿಯಸ್ ಆಗಿ ತಹಸೀಲ್ದಾರ್ ತಕೊಂಡು ಈ ಒಂದು ಪತ್ರನ ನೀವ್ ಹೇಳ್ದಂಗೆ ಅವ್ರ ವಯಸ್ಸಿಲ್ಲ, ಅವ್ರ ಊರಿಲ್ಲ, ಅವ್ರ ಕೇರಿ ಇಲ್ಲ, ಸನ್ ಆಫ್ ಅಡ್ರೆಸ್ ಏನೂ ಇಲ್ಲ. ಇದನ್ನ AC ಸಾಹೇಬ್ರಿಗೆ ರೆಕಮೆಂಡ್ ಮಾಡ್ತಾರೆ ಸರ್. ಮಲ್ಲಯ್ಯ ಅನ್ನೋರು ಮನವಿ ಕೊಟ್ಟಿದ್ದಾರೆ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಳ್ಳಿ ಅಂತ. ಇದನ್ನ ಮುಜರಾಯಿ ಇಲಾಖೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ತಹಸೀಲ್ದಾರರು ಮನವಿ ಮಾಡ್ತಾರೆ ಸರ್ AC ಸಾಹೇಬ್ರನ್ನ. ಸರ್ ಇದರಿಂದ ಒಂದು ಸಾಬೀತಾಗತ್ತೆ ಇದು ಮುಜರಾಯಿ ಇಲಾಖೆಗೆ ಸೇರಿಲ್ಲ ಅನ್ನೋದು. ಸರ್ ಅದು ಈ ತಾರೀಕಿನವರೆಗೂ ಮುಜರಾಯಿ ಇಲಾಖೆಗೆ ಸೇರಿಲ್ಲ ಅನ್ನೋದು ಈ ದಾಖಲೆನೆ ಸಾಕ್ಷಿ ಸಮೇತ ಹೇಳ್ತಾ ಇದೆ. ಸರ್ ಈಗ ನಾನು ಹೇಳಕ್ ಹೊರಟಿರೋದು ಅದನ್ನೇ, ಜನಗಳಿಗೆ ತಿಳಿಪಡಿಸಿಕೊಟ್ಟಿರೋದು ಅದನ್ನೇ. ತಹಸೀಲ್ದಾರ್ ಅವರೇ AC ಸಾಹೇಬ್ರಿಗೆ ಮುಜರಾಯಿ ಇಲಾಖೆಗೆ ಮಲ್ಲಯ್ಯ ಅನ್ನೋರು ಮನವಿ ಕೊಟ್ಟಿದ್ದಾರೆ, ನಾನು ನಿಮಗ್ ಕೊಡ್ತಾ ಇದ್ದೀನಿ ಸೇರಿಸ್ಕೊಳ್ಳಿ ಅಂತ ಲೆಟರ್ ಹಾಕಿದ್ದಾರೆ ಅಂತಂದ್ರೆ ಇದು ಮುಜರಾಯಿ ಇಲಾಖೆಗೆ ಎಲ್ಲಿ ಸೇರಿದೆ? ಈಗ ನಿನ್ನೆ ನಡೆದಂತ ಒಂದು ಘರ್ಷಣೆಯಲ್ಲಿ ತಹಸೀಲ್ದಾರ್ ಹೇಳ್ತಾರೆ ಇದು ಮುಜರಾಯಿ ಇಲಾಖೆ ಜಾಗ, ಸರ್ಕಾರಿ ಆಸ್ತಿ, ಇಲ್ಲಿ ಅತಿಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ, ಸರ್ಕಾರಿ ಜಾಗ ಅಂತ ಬೋರ್ಡ್ ಹಾಕಿದೀವಿ, ಸ್ಟೇ ಇದೆ, ಸ್ಟೇ ಇದ್ರೂ ಕೂಡ ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಟೇ ಅಲ್ಲಿ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತಿದೆ. ಆ ಯಥಾಸ್ಥಿತಿ ಕಾಪಾಡಕ್ಕೋಸ್ಕರ ಇಲ್ಲಿ ನಮ್ಮ ಚೀಫ್ ಆಫೀಸರ್ ಬಂದು ಕೇಳಲಾಗಿ ಘರ್ಷಣೆ ಉಂಟಾಯ್ತು. ಆ ಘರ್ಷಣೆಯಿಂದ ಇಲ್ಲಿ ಶಾಂತಿನ ಕಾಪಾಡಬೇಕು ಅಂತ ಅಂದ್ಬಿಟ್ಟು 144 ಸೆಕ್ಷನ್ ನ ಜಾರಿ ಮಾಡಿದೀವಿ. 100 ಮೀಟರ್ ಸುತ್ತಳತೆಯಲ್ಲಿ ಇಲ್ಲಿ ಯಾರು ಇರಕೂಡದು ಅಂತ ಹೇಳಿ ಆದೇಶ ನೀಡಿದ್ದಾರೆ. ನಾ ಹೇಳೋದು ಸ್ಟೇ ಯಾರು ತಂದಿದ್ದಾರೆ ಸರ್? ಆ ಸ್ಟೇ ಕಾಪಿಲಿ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತ ಎಲ್ಲಿದೆ? ನಾನು ಬಾಯಿ ಮಾತಲ್ಲಿ ಏನು ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇಷ್ಟೊತ್ತು
ಈಗ ತಹಸೀಲ್ದಾರ್ ಅವರು ಆ ಸ್ಟೇ ಕಾಪಿ ಕೊಡ್ಬೇಕೋ ಬೇಡವೋ? ಮಾಧ್ಯಮ ಮಿತ್ರರಿಗೆ ಸ್ಟೇ ಕಾಪಿ ಯಾಕೆ ಕೊಡಲಿಲ್ಲ? ನಿನ್ನೆ ಅವ್ರು ಹೇಳ್ದಂತ ಒಂದು ವಿಡಿಯೋನ ಒಬ್ರು ಮಾಧ್ಯಮದವರು ಪ್ರಸಾರ ಮಾಡಿದ್ರು. ಇಲ್ಲಿ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ಅವರು ಸ್ಟೇ ಇದ್ರು ಕೂಡ ಅತಿಕ್ರಮಣವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಡಿಯೋನ ಎಲ್ಲಾ ಕಡೆ ಅಪ್ಲೋಡ್ ಮಾಡಿದ್ರು. ಇದರಿಂದ ಸಮಾಜದಲ್ಲಿ ಜನ ಏನ್ ತಿಳ್ಕೊತಾರೆ, ನೋಡ್ರಿ ವರ್ಕೌಟ್ ಅವರು ಸರ್ಕಾರದ ಆದೇಶನೇ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ತಿದ್ದಾರೆ ಅಂತ ಎಲ್ಲ ತಿಳ್ಕೊಳ್ತಾರೆ ಆ ವಿಡಿಯೋ ನೋಡಿ. ಆ ವ್ಯಕ್ತಿನ ಕರೆದು ಕೇಳಿದೆ ನಾನು, ಏನಂತ ಕೇಳಿದೆ, ಸರ್ ನೀವು ಅಂತ ನೀವು ಹಿಂಗ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ, ಯಾರು ಹೇಳಿದ್ರು ಅಂದ್ಬಿಟ್ಟು ನೀವು ಹಿಂಗ್ ಹಾಕಿದಿರಿ, ಆ ಸ್ಟೇ ಕಾಪಿ ಎಲ್ಲ ಐತೆ, ಯಾರು ಸ್ಟೇ ತಂದವರು ಆ ಸ್ಟೇ ಕಾಪಿ ಕೊಡಿ ಸರ್, ನೀವು ವಿಡಿಯೋ ಮಾಡಿದಿರಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರಂತಾರೆ, ಸರ್ ತಹಸೀಲ್ದಾರ್ ಹೇಳಿದ್ಮೇಲೆ ಅವ್ರ ಮಾತ್ಕೊಂದು ನಂಬಿಕೆ ಅಲ್ವಾ ಸರ್, ಅವ್ರ ಮಾತಿಗೆ ನಂಬಿಕೆಯಿಂದ ನಾನು ಅವ್ರ ಮಾತನ್ನ ನಂಬಿಕೆ, ತಹಸೀಲ್ದಾರ್ ಸುಳ್ಳು ಹೇಳ್ತಾರ ಅನ್ನೋ ನಂಬಿಕೆಯಿಂದ ನಾವು ವಿಡಿಯೋ ಹಾಕ್ತೇವೆ ಅಂತ ಕೇಳಿದ್ರು. ನಾನು ಕೇಳಿದೆ, ಅದೇ ತಹಸೀಲ್ದಾರ್ ಹತ್ರ ನಮ್ಗೆ ಅವ್ರು ಹೇಳಿದಾರಲ್ಲ ಸ್ಟೇ ಇದ್ರು ಕೆಲಸ ಮಾಡ್ತಿದ್ದಾರೆ, ಸ್ಟೇ ಅಲ್ಲಿ ಏನಿದೆ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತಿದೆ, ಅದನ್ನ ನಾನು ಕಾಪಾಡಿದೀನಿ ಅಂತ ಹೇಳಿದ್ರಲ್ಲ, ಆ ಸ್ಟೇ ಕಾಪಿ ಕೊಡಿ ಅಂತ ಕೇಳುವಂತಂದೆ. ನಮಗ್ ತಂದ್ಕೊಡ್ಬೇಕು, ಅದು ತಂದ್ಕೊಡೋ ಗಂಟ ನೀವು ವಿಡಿಯೋ ಹಾಕ್ಬೇಡಿ, ಆ ಸ್ಟೇ ಕಾಪಿ ನಮಗ್ ತಂದ್ಕೊಟ್ಮೇಲೆ ವಿಡಿಯೋನ ಮುಂದುವರಿಸಿ ಅಂತ ಹೇಳಿದೆ. ಇವತ್ತು ಗಂಟು ಆ ಸ್ಟೇ ಕಾಪಿ ತಂದ್ಕೊಡ್ಲಿಲ್ಲ. ಆ ವ್ಯಕ್ತಿ ತಹಸೀಲ್ದಾರ್ ನಾವು ಕೇಳೋದಕ್ಕೆ ಅವ್ರಂದ್ರಂತೆ, ತಹಸೀಲ್ದಾರ್ ಸಾಹೇಬ್ರು ಇದು ನನ್ನ ಹತ್ರ ಇಲ್ಲ, ಚೀಫ್ ಆಫೀಸರ್ ಹತ್ರ ಇದೆ, ಅಲ್ಲೋ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರಂತೆ. ಚೀಫ್ ಆಫೀಸರು ಆ ಸ್ಟೇ ಕಾಪಿನ ತಮ್ಮ ಹತ್ರ ತರಿಸ್ಕದೇನೆ ಆ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಸರಿನಾ ತಪ್ಪ? ಸರಿನಾ ತಪ್ಪ? ಸಾರ್ವಜನಿಕರಿಗೆ ತೀರ್ಮಾನ ಕೊಟ್ಟದ್ದು ಅವರೇ ತೀರ್ಮಾನ ಮಾಡಲಿ, ಆಯ್ತಾ? ಇನ್ನೊಂದು ವಿಚಾರ ಸರ್, ಈ ರೀತಿ ನಮ್ ಕೆಲಸ ಕಾಮಗಾರಿನ ತಡಿಕ್ ಬಂದಾಗ ಚೀಫ್ ಆಫೀಸರ್ನ, ತಹಸೀಲ್ದಾರ್ನ, ಸರ್ಕಲ್ ಇನ್ಸ್ಪೆಕ್ಟರ್ನ ಒಂದಿನ ಸ್ಟ್ರೈಕ್ ಮಾಡ್ತಾ ಇದ್ದ ಇದೇ ವಿಚಾರಕ್ಕೆ, ಇನ್ನೂ ಹಲವಾರು ವಿಚಾರಗಳು ತಗೊಂಡು ಸ್ಟ್ರೈಕ್ ಮಾಡ್ತಾ ಇದ್ದ. ಅವಾಗ AC ಸಾಹೇಬ್ರನ್ನು ಕೂಡ ಕೇಳಿದ್ದೀನಿ, ಏನಂತ, ನಿಮಗ್ ಕಾಲು ಬೀಳ್ತೀವಿ ಸರ್, ನಿಮ್ಗೆ ಅಧಿಕಾರಿಗಳು ನಿಮ್ಗೆ ಎಲ್ಲಾ ತರದಂತ ಗೌರವ ಕೊಡ್ತೀವಿ, ನೀವು ಕೆಲಸ ನಿಲ್ಸೋ ಅಧಿಕಾರ ನಿಮ್ಗಿದೆ, ಆದರೆ ಕೆಲಸ ನಿಲ್ಸಿ ಅಂತ ರೈಟಿಂಗ್ ಅಲ್ಲಿ ಕೊಡಿ ಸರ್, ರೈಟಿಂಗ್ ಅಲ್ಲಿ ಕೊಡಿ ಸರ್. ನಮ್ಮ ಎಲ್ಲಾ ಸದಸ್ಯರು, ಎಲ್ಲಾ ಡೈರೆಕ್ಟರ್ಗಳು, ಎಲ್ಲಾ ಯಜಮಾನರುಗಳು ಕೈ ಮುಗ್ದು ಅಂಗ್ಲಾಚ್ ಬೇಡ್ಕೊಂಡಿದೀವಿ, ರೈಟಿಂಗ್ ಅಲ್ಲಿ ಕೊಡಿ, ನಾವು ಈ ಗಳಿಗೆ ಕೆಲಸ ನಿಲ್ಲಿಸ್ತೀವಿ. ರೈಟಿಂಗ್ ಅಲ್ಲಿ ಕೊಡೋಕೆ ಯಾರು ಹೋಗ್ತಾ ಇಲ್ಲ. ಸರ್ಕಾರಿ ಜಾಗ ಅಂತ ಬೋರ್ಡ್ ಹಾಕಿದಿರಲ್ಲ, ಸರ್ಕಾರಿ ಜಾಗ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅದನ್ನಾರು ಕೊಡಿ, ಯಾರು ಕೊಡ್ತಾ ಇಲ್ಲ. ಬರೀ ಬಾಯಿ ಮಾತಲ್ಲಿ ಅಧಿಕಾರಿಗಳು ಇಷ್ಟು ಸರಳವಾಗಿ, ಇಷ್ಟು ಭಾರಿ ಬಿಗಿಯಿಂದ ಇದು ಸರ್ಕಾರಿ ಜಾಗ ಅಂತ ಬೋರ್ಡ್ ಹಾಕವ್ರೆ, ಆದ್ರೆ ನಮ್ಗೆ ರೈಟಿಂಗ್ ಅಲ್ಲಿ ಕೊಡಿ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ? ಸರ್ ಒಂದು ಪ್ರಶ್ನೆ ಹೇಳಿ ಸರ್. ತಹಸೀಲ್ದಾರ್ ಮತ್ತು ಮುಖ್ಯಾಧಿಕಾರಿಗಳವ್ರಿಗೆ ಇಷ್ಟೊಂದು ಧೈರ್ಯ, ಇಷ್ಟೊಂದು ನಿಮ್ಮ ಒಂದು ಸಮಿತಿ ಮೇಲೆ ಆಕ್ರೋಶ ಏನಕ್ಕಿದೆ ಸರ್? ಅದು ಗೊತ್ತಿಲ್ಲ, ಅವರೇ ಬಾಯ್ಬಿಟ್ಟು ಹೇಳ್ಬೇಕು. ಸಾರ್ವಜನಿಕರ ಸೇವೆ ಮಾಡೋಕೆ ಅನ್ಕಂದ್ ಇವರು ಪ್ರಮಾಣ ವಚನ ಸ್ವೀಕರಿಸಿ ಬಂದು ಆ ಸ್ಥಾನದಲ್ಲಿ ಕುಂತಿರುವಂತವ್ರು ರೈಟಿಂಗ್ ಅಲ್ಲಿ ಕೊಡ್ತಾರೆ. ಉದಾಹರಣೆ ಸರ್, ಈಗ ಒಂದು ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಕ್ ಹೋಗ್ತೀವಿ, ಅವ್ರೇನಂತಾರೆ ರೈಟಿಂಗ್ ಅಲ್ಲಿ ಬರ್ಕೊಡಪ್ಪ ಅಂತಾರೆ. ಸರ್ ಸ್ವಾಮಿ ನಂಗೆ ಬರೆಯಕ್ ಬರಲ್ಲ ಅಂದ್ರೆ ಏನಂತಾರೆ, ಅಲ್ಲಿ ನಮ್ಮ ರೈಟರ್ ಅವ್ರು ಹೋಗಿ ನೀವು ಏನದ ಕಂಪ್ಲೇಂಟ್ ಹೇಳಿ ಅವ್ರು ಬರ್ಕೊಳ್ತಾರೆ ಅಂತ ಹೇಳ್ತಾರೆ. ನಿಜನಾ ಸರ್? ಹೌದು. ರೈಟಿಂಗ್ ಅಲ್ಲಿ ಕೊಟ್ಟು ನಾವು ಅಲ್ಲಿಗೆ ಸೈನೋ ಎಬ್ಬೆಟ್ ಹಾಕೋ ಗಂಟ ಕೇಸ್ ಮೂವ್ ಮಾಡ್ತಾರ ಸರ್? ಮಾಡಲ್ಲ. ಈಗ ಅದೇ ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳು ಬಂದು ಕೆಲಸ ನಿಲ್ಸಿ ಅಂತ ರೈಟಿಂಗ್ ಅಲ್ಲಿ ಕೊಡ್ಬೇಕಾ ಕೊಡಬಾರ್ದ ಸರ್? ಕೊಡಬೇಕು. ಯಾಕೆ ಸರ್ ಕೊಡ್ತಾ ಇಲ್ಲ? ನಾವು ಕೆಲಸ ನಿಲ್ಸುದ ಅಂತ ಹೇಳ್ತಾ ಇಲ್ಲ ಸರ್ ಅವ್ರಿಗೆ. ಸಾರ್ವಜನಿಕವಾಗಿ ಅಂಗ್ಲಾಚ್ ಬೇಡ್ಕೊಂಡಿದ್ದೀನಿ, ನಾವು ಕಾಲ್ಗೆ ನಾನೇ ಬಿದ್ದಿದ್ದೀನಿ ಸರ್, ನಿಮ್ಗೆ ಕಾಲು ಬೀಳ್ತೀನಿ ಸರ್, ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಏನಕ್ಕೆ ಸರ್ ರೈಟಿಂಗ್ ಅಲ್ಲಿ ಕೊಡ್ತಾ ಇಲ್ಲ ಅವರು? ಅಲ್ಲಿಗೆ ಇಲ್ಲೇನೋ ಒಂದು ತಪ್ಪಾಗಿದೆ ಸರ್ಕಾರದಿಂದ ಅಂತಲ್ಲ ಸರ್, ಯಾರೋ ಒಬ್ಳು ಪ್ರಬಲವಾದಂತ ವ್ಯಕ್ತಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅಧಿಕಾರಿಗಳಿಗಿಂತ ಮೇಲ್ಪಟ್ಟಂತ ವ್ಯಕ್ತಿ ಆಗಿರ್ಬೋದು ಅಂತ ನಮ್ಮ ಅನುಮಾನ. ಅವರು ನಮ್ಮ ಮೇಲೆ ಏನಕ್ಕೆ ಇಷ್ಟು ದ್ವೇಷ ಅಂತ ಅದು ನಮ್ಗೆ ಗೊತ್ತಿಲ್ಲ. ಇರ್ಲಿ, ಅದು ವಿಚಾರ ಅಲ್ಲಿಗಾಯ್ತು. ನೆಕ್ಸ್ಟ್ 27/11/23 AC ಸಾಹೇಬ್ರಿಗೆ ಮಲ್ಲಯ್ಯ ಅನ್ನೋರು ಪತ್ರ ಕೊಟ್ಟಿದ್ದಾರೆ, ಮುಜರಾಯಿಗೆ ಸೇರಿಸ್ಕೊಳ್ಳಿ ಅಂತ. ಹಾಗಾಗಿ ಇದನ್ನ ಸೇರಿಸ್ಕೊಳ್ಳಿ ಅಂತೇಳಿ ನಮ್ಮ ತಹಸೀಲ್ದಾರ್ ರೆಕಮೆಂಡ್ ಮಾಡಿ ಪತ್ರ ಹಾಕ್ತಾರೆ. ಅದೇ 27/11/2023 ಸೀರಿಯಲ್ ನಂಬರ್ ಇದು 71, ಇದು 72/2023-24. ನೆಕ್ಸ್ಟ್ ಪತ್ರ, ಈ ಪತ್ರ ಆದ ನೆಕ್ಸ್ಟ್ ಪತ್ರ ಅದೇ ತಾರೀಕು ಉಪ ನೋಂದಣಾಧಿಕಾರಿ ಮಂಡ್ಯ ಜಿಲ್ಲೆ, ಮಂಡ್ಯ ಸಬ್ ರಿಜಿಸ್ಟರ್ ಆಫೀಸ್ಗೆ ಒಂದು ಲೆಟರ್ ಬರೀತಾರೆ. ಇದು ಮುಜರಾಯಿ ಇಲಾಖೆಗೆ ಸೇರ್ಬಿಟ್ಟಿದೆ, ಹಿಂದೆ ನಾವು ಕೊಟ್ಟಿದಂತ ದೃಢೀಕರಣ ಪತ್ರ ತಪ್ಪಾಗಿ ಕೊಟ್ಟಿದೀವಿ, ಅದನ್ನ ಈ ಕ್ಷಣದಿಂದ ಕ್ಯಾನ್ಸಲ್ ಮಾಡಿದೀವಿ. ಇದು ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಆ ಇದು ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಅನ್ನೋ ಟ್ರಸ್ಟ್ ನ ಈಗಲೇ ಕ್ಯಾನ್ಸಲ್ ಮಾಡಿ ಅಂತ ಲೆಟರ್ ಹಾಕ್ತಾರೆ ಸರ್. ಇಲ್ಲಿ
ಸೇರಿಸ್ಕೊಳ್ಳಿ ಅಂತ AC ಸಾಹೇಬ್ರಿಗೆ ಲೆಟರ್ ಬರೀತಾರೆ. ಅದೇ ದಿನ ನೆಕ್ಸ್ಟ್ ಪತ್ರಕ್ಕೆನೆ ಇದು ಆಲ್ರೆಡಿ ಸೇರ್ಕೊಬಿಟ್ಟಿದೆ, ಇದನ್ನ ರದ್ದು ಮಾಡಿ ಅಂತ ನೋಂದಣಾಧಿಕಾರಿಗೆ ಹಾಕ್ತಾರೆ. ಒಂದೇ ದಿನ ಎರಡು ರೀತಿಯ ಇರುವಂತ ಆದೇಶ. ನೆಕ್ಸ್ಟ್ ಲೆಟರ್ 71, ಇದು 72, ಮತ್ತೆ ಇನ್ನೊಂದು 72 ಸೀರಿಯಲ್ ನಂಬರ್, ಇದು 72 ಸೀರಿಯಲ್ ನಂಬರು. ಮಳವಳ್ಳಿ ಪುರಸಭೆ ಮುಖ್ಯಾಧಿಕಾರಿಗೆ ಲೆಟರ್ ಹಾಕ್ತಾರೆ, ಇದು ಸರ್ಕಾರಿ ಜಾಗ ಅಂತೇಳಿ ನೀವು ಬೋರ್ಡ್ ಹಾಕಿ ಅಂತ ತಹಸೀಲ್ದಾರ್ರೆ ರೆಕಮೆಂಡ್ ಮಾಡಿದ್ದಾರೆ ಸರ್ ಪುರಸಭೆಗೆ. ಅದೇ ದಿನ ಅದೇ ಸೀರಿಯಲ್ ನಂಬರು ಅದೇ ಡೇಟು ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾದಂತ ಸತೀಶ್ ಅವರೇ ದೃಢೀಕರಣ ಪತ್ರ ಕೇಳಿ ಅರ್ಜಿ ಕೊಟ್ಟಿದ್ದು. ಅವ್ರಿಗೆ ಒಂದು ಇನ್ಬರ ಕೊಡ್ತಾರೆ ತಹಸೀಲ್ದಾರರು, ಹಿಂದೆ ನಿಮಗೆ ಕೊಟ್ಟಿದಂತ ದೃಢೀಕರಣ ಪತ್ರ ತಪ್ಪಾಗಿದೆ, ಅದನ್ನ ಈ ಕ್ಷಣದಿಂದ ರದ್ದು ಮಾಡಿದೀವಿ, ಇದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ನಿಮ್ ಟ್ರಸ್ಟ್ ನ ರದ್ದು ಮಾಡಿದೀವಿ ಅಂತೇಳಿ ದೃಢೀಕರಣ ಕೊಡ್ತಾರೆ. ಅಂದ್ರೆ ತುಂಬಾ ತಹಸೀಲ್ದಾರ್ ಆಫೀಸಲ್ಲಿ ತುಂಬಾ ಆತಾತರವಾಗಿ ನಮಗ್ ಗೊತ್ತಿಲ್ಲ ಸರ್, ಆತುರವಾಗಿ ಮಾಡಿದಾರೋ ತುಂಬಾ ತಿಳಿದು ಮಾಡಿದಾರೋ ಇಲ್ಲ ಯಾರ್ದೋ ಒಬ್ಬರ ಪ್ರಬಲವಾದಂತ ವ್ಯಕ್ತಿಗೆ ಮನಸೋತು ಈ ಕೆಲಸ ಮಾಡಿದಾರೋ ನಮಗ್ ಗೊತ್ತಿಲ್ಲ. ಅದನ್ನ ಅಧಿಕಾರಿಗಳೇ ಬಾಯ್ಬಿಟ್ಟು ಹೇಳ್ಬೇಕು, ಇಲ್ಲ ತನಿಖೆಯಿಂದ ಹೊರ ಬರಬೇಕು. ಇಷ್ಟೆಲ್ಲ ಅನ್ಯಾಯ ಆದಾಗ ನಾವೇನ್ ಮಾಡ್ದೋ ವಿಧಿ ಇಲ್ಲ, ಅಧಿಕಾರಿಗಳು ಬಂದು ಕೆಲಸ ನಿಲ್ಸಿ ಅಂದಾಗ ನಮ್ಮ ಗ್ರಾಮಸ್ಥರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ನಿರ್ದೇಶಕರು, ಯಜಮಾನರುಗಳೆಲ್ಲ ನಾವು ನಿಲ್ಸಲ್ಲ, ರೈಟಿಂಗ್ ಅಲ್ಲಿ ಕೊಡಗಂಟ ಕೆಲಸ ನಿಲ್ಸಲ್ಲ ಅಂತ ಹೇಳ್ದು. ಆಗೇನ್ ಮಾಡಿದ್ರು, ಪುರಸಭೆ ಚೀಫ್ ಆಫೀಸರು ಪುರಸಭೆ ವೆಹಿಕಲ್ ನ ತಗೊಬಂದು ಪುರಸಭೆ ಎಂಪ್ಲಾಯೀಸ್ ನ ಕರ್ಕೊಬಂದು ನಮ್ಮಲ್ಲಿ ಇದ್ದಂತ ಸಾಮಗಾರಿಗಳನ್ನೆಲ್ಲ ತುಂಬ್ಕೊಂಡೋದ್ರು. ತಹಸೀಲ್ದಾರರು ಆಗಿದ್ರು. ಅವಾಗ ನಿಮಗೆ ಯಾವ್ದಾದ್ರು ರಸೀದಿ ಕೊಟ್ಟಿದಾರ ಸರ್? ಏನು ಕೊಟ್ಟಿಲ್ಲ ಸರ್. ನಾವು ಅವ್ರನ್ನೇ ಕೇಳ್ದೋ, ಲೆಕ್ಕಿಲ್ಲ ಬುಕ್ ಇಲ್ಲ, ನಿಮ್ಮ ಪುರಸಭೆ ಎಂಪ್ಲಾಯೀಸ್ಗಳು ಹಿಂಗೆಲ್ಲ ತುಂಬ್ಕೋಯ್ತಾ ಇದ್ರಲ್ಲ ಸರ್, ನೀವ್ ಏನ್ ಜಪ್ತಿ ಮಾಡ್ತಾ ಇದೀರಿ ಅಂತ ಒಂದ್ ಲೆಕ್ಕ ಬೇಡವಾ ಸರ್? ಈ ಇಷ್ಟೊಂದು ಇಟ್ಟಿಗೆ ಆಗಿರ್ಬೋದು, ಕಬ್ಬಣ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಮಳ್ಳ ಆಗಿರ್ಬೋದು, ಎಲ್ಲ ನಿಂಗೆ ತುಂಬ್ಕೋಯ್ತಾ ಇದೀರಲ್ಲ, ಎಷ್ಟು ಪ್ರಮಾಣದಲ್ಲಿ ತುಂಬ್ಕೋದ್ರಿ ಅಂತ ಲೆಕ್ಕ ಬೇಡವಾ? ಅದಕ್ಕೂ ಉತ್ತರ ಇಲ್ಲ. ಅಂದ್ರೆ ಇದು ಅಗಲ್ದರೋಡೆ, ಅದು ನೀವ್ ಹೇಳ್ಬೇಕು ಸರ್. ನಾವ್ ಹೇಳಿದ್ರೆ ಇವ್ರೇನೋ ಅಧಿಕಾರಿಗಳ ಮೇಲೆ ಕೆಟ್ಟಾಗಿ ಮಾತಾಡ್ತಾರೆ ಅಂತಾರೆ. ಅಲ್ಲ ಸರ್, ನೋಡಿ ಇದು ಹಗಲ್ದರೋಡೆನೆ. ಈಗ ನಿಮ್ ವಸ್ತುನ ತಗೋಬೇಕಾರೆ ಫಾರ್ಮಾಲಿಟೀಸ್ ಪೂರ್ತಿ ಮಾಡ್ದೇನೆ ತಗೊಂಡೋಗಿದ್ದಾರೆ. ತಗೋಗಿಲ್ಲ. ನಾನ್ ತಿಳಿದಂಗೆ ಯಾವುದೇ ಒಂದು ಮನೆನ ಜಪ್ತಿ ಮಾಡಿದಾಗ ಏನೇನ್ ವಸ್ತುನ ಜಪ್ತಿ ಮಾಡ್ದು ಅಂತೇಳಿ ಮನೆಯವ್ರ ಹತ್ರ ಅಲ್ಲಿಗೊಂದು ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಅವ್ರ ಹತ್ರ ಸೈನ್ ಹಾಕಿಸ್ಕೋಬೇಕು ಅಂತ ಅಂತಾರೆ. ನಿಜನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದ್ರೆ ಸ್ಪಾಟ್ ಅಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಸಂಬಂಧಪಟ್ಟಂತ ಆ ಏರಿಯಾಕ್ಕೆ ಮಾಜೂರು ಸೈನ್ ಹಾಕಿಸ್ಬೇಕು ಸರ್. IT ಡಿಪಾರ್ಟ್ಮೆಂಟ್ ಅವ್ರಿಗೇನೆ ನಿಮ್ಮ ಹತ್ರ ಇರುವಂತ ಯಾವುದೇ ವಸ್ತುಗಳನ್ನ ಲೆಕ್ಕ ಹಾಕಿ ಜಪ್ತಿ ಮಾಡಿ ಬೀಗ ಹಾಕಿ ಹೋಗುವಂತ ಪವರ್ ಇದೆ, ಎತ್ಕೊಂಡು ಹೋಗುವಂತದ್ದಿಲ್ಲ ಅವ್ರಿಗೆ. ನೀವು ಹೇಳ್ದಂಗೆ IT ಅಧಿಕಾರಿಗಳಿಗಿದೆ, ಪುರಸಭೆ ಮತ್ತೆ ತಹಸೀಲ್ದಾರ್ ಅಧಿಕಾರಿಗಳಿಗೆ ಅದಿಲ್ಲ ಅಂತ ತಿಳ್ಕೊತೀನಿ ಸರ್. ಸರ್ ವಿಷಯ ತಿಳ್ಕೊಳ್ಳಿ, ನನ್ನ ಮಾತು ನೀವು ಅರ್ಥನೇ ಮಾಡ್ಕೊತೀನಿ. IT ಅಧಿಕಾರಿಗಳು ಕೂಡ ಯಾವುದೇ ಒಂದು ಮನೆ ರೈಡ್ ಮಾಡಿದಾಗ ಲೆಕ್ಕ ಹಾಕಿ ಕೌಂಟ್ ಮಾಡಿ ಒಂದಷ್ಟು ಜನಗಳ ಸೇರಿಸ್ಕೊಂಡು ಸಾಧ್ಯವಾದ್ರೆ ಅಲ್ಲೇ ಇಟ್ಟು ಲಾಕ್ ಮಾಡಿ ಹೋಗುವಂತದ್ದು ಇದೆ. ಅಕಸ್ಮಾತ್ ಏನಾರ ಸಣ್ಣ ಪುಟ್ಟ ಇದ್ದಾಗ ಕೆಲವೊಂದ್ಸತಿ ತಗೊಂಡು ಹೋಗ್ತಾರೆ. ಆದ್ರೆ ಅದಕ್ಕೆ 5 ಜನ ಸಾಕ್ಷಿಗಳನ್ನ ಸೇರಿಸಿ, ಗ್ರಾಮಸ್ಥರ ಮುಖಂಡರ ಸೇರಿಸಿ ಅವ್ರ ಸಿಗ್ನೇಚರ್ ತಗೊಂಡು ಆಮೇಲೆ ಸರ್ ತಗೊಂಡು ಹೋಗುವಂತ ಪ್ರಾಸೆಸ್ ಇರೋದು ಸರ್. ಅದನ್ನೇ ನನ್ನದು ಆ ಪ್ರೊಸೆಸ್ ನ IT ಅಧಿಕಾರಿಗಳು ಮಾಡ್ತಾ ಇದಾರೆ. ನಮ್ಮ ಪುರಸಭೆ ಚೀಫ್ ಆಫೀಸರ್ ತಾಲೂಕು ದಂಡಾಧಿಕಾರಿಗಳಾದಂತ ತಹಸೀಲ್ದಾರ್ ಮಾಡ್ತಾ ಇಲ್ವಲ್ಲ ಅಂತ ನಾನು ಕೇಳ್ತಾ ಇರೋದು. ನಮ್ಮ ಮಾತಿಗೆ ಬೆಲೆ ಇಲ್ದೇನೆ ನಾವು ರೈಟಿಂಗ್ ಅಲ್ಲಿ ಕೊಡಿ ಕೆಲಸ ನಿಲ್ಲಿಸ್ತೀವಿ ಅಂದ್ರು ನಮ್ಗೆ ರೈಟಿಂಗ್ ಅಲ್ಲಿ ಲೆಟರ್ ಕೊಡ್ದೇನೆ ಏಕೆ ಬಂದು ಸಾಮಗ್ರಿಗಳೆಲ್ಲ ತುಂಬ್ಕೊಂಡು ಹೋಗಿದ್ದಾರೆ. ಆ ನಂತರ ನಾವೇನ್ ಮಾಡ್ತೀವಿ, ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಅಲ್ಲಿ ಅಧಿಕಾರಿಗಳು ಏನ್ ನಮ್ಮ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿದಾರೋ ಆ ದಾಖಲಾತಿಗಳಿಗೆ ಸ್ಟೇ ತತ್ತೀವಿ ಸರ್. ಸ್ಟೇ ತಂದ್ಮೇಲೆ ಏನ್ ಮಾಡ್ತೀವಿ, ಈ ಕಾಪಿನ ಪುರಸಭೆ ಚೀಫ್ ಆಫೀಸರ್ಗೆ ತಹಸೀಲ್ದಾರ್ ಆಫೀಸ್ಗೆ ಕೊಡ್ತೀವಿ ಸರ್. ಕೊಟ್ಬಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಅವ್ರ ಗಮನಕ್ಕೆ, ನೀವು ತಿದ್ದುಪಡಿ ಮಾಡಿರೋದಕ್ಕೆ ಸ್ಟೇ ತಂದಿದೀವಿ, ನಾವು ಇನ್ನಾದ್ರೂ ನಾವು ಕೆಲಸ ಮಾಡೋಕೆ ಅವಕಾಶ ಕೊಡಿ ಅಂದ್ಬಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟಿದ್ದೀವಿ. ಕೆಲಸ ಸ್ಟಾರ್ಟ್ ಮಾಡಿದಾಗ ಮತ್ತೆ RI ಅವರು ಬಂದು ಕೆಲಸ ನಿಲ್ಲಿಸಿ ಅಂತ ಹೇಳ್ತಾರೆ ಸರ್. ನಾವಂತೀವಿ, ನಿಮ್ಮ ತಹಸೀಲ್ದಾರ್ ಮತ್ತೆ ಚೀಫ್ ಆಫೀಸರ್ ಏನ್ ತಿದ್ದುಪಡಿ ಮಾಡಿದ್ದಾರೆ ಅದಕ್ಕೆ ಸ್ಟೇ ತಂದಿದೀವಿ ಹೈಕೋರ್ಟ್ ಇಂದ. ನೀವೇನೇ ಹೇಳೋದಿತ್ತು, ಫೆಬ್ರವರಿ 16ನೇ ತಾರೀಕು 2024ನೇ ಇಸ್ವಿ ಈ ದಿನ ಕೋರ್ಟ್ ಕೇಸ್ ಇದೆ, ನಿಮ್ಮ ದಾಖಲಾತಿಯನ್ನು ಕೋರ್ಟ್ ಸಬ್ಮಿಟ್ ಮಾಡಿ
ಬನ್ನಿ ಕೋರ್ಟಲ್ಲಿ ನಿಮ್ಮಂತೆ ಆದ್ರೆ ಅಷ್ಟೊತ್ತು ಬಿಲ್ಡಿಂಗ್ನೇ ಕಟ್ಟಾಗಿರುತ್ತೆ, ನಿಮ್ಗೆ ಬಿಲ್ಡಿಂಗ್ ಬಿಟ್ಕೊಡ್ತೀವಿ, ನೀವೇ ದೇವಸ್ಥಾನ ಮಡಿಕಳಿ, ಮುಜರಾಯಿ ಇಲಾಖೆಗೆ ಮಡಿಕಳಿ. ಇಲ್ಲ ಅಂದ್ರೆ ನಾವೇನ್ ನಡೆಸ್ಕೊಯ್ತೀವಿ ಅದರಂತೆ ನಡೆಸ್ಕೊಯ್ತೀವಿ, ಅವಕಾಶ ಮಾಡ್ಕೊಡಿ ಅಂತ ಕೇಳ್ತೀವಿ. ಅವ್ರು ಆದ್ರೂ ಮಂಡವಾದ ಮಾಡ್ಕೊಂಡು ಕೊನೆಗೆ ಹೋಗ್ತಾರೆ. ಮಾರನೆಗೆ ಚೀಫ್ ಆಫೀಸರು ತಹಸೀಲ್ದಾರು ಇಬ್ರು ಬಂದು ನಮಗೆ ತೊಂದರೆ ಕೊಟ್ಟು ಇದರಲ್ಲಿ ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತ ಇಲ್ಲವೇ ಇಲ್ಲ ಸರ್. ಆಮೇಲೆ ಸ್ಟೇ ತಂದಿದೀವಿ ಸ್ಟೇ ಐತೆ ಅಂತಾರೆ ಯಾರು ತಹಸೀಲ್ದಾರ್ ಸಾಹೇಬ್ರು. ಸ್ಟೇ ಯಾರು ತಂದವ್ರೆ ಅಂತ ಗೊತ್ತಿಲ್ಲ. ಆ ಸ್ಟೇ ಕಾಪಿನೂ ನಮಗ್ ಕೊಡ್ಲಿಲ್ಲ. ಕೆಲಸ ನಿಲ್ಸಿ ಅಂತಲೂ ಒಂದು ಅರ್ಜಿ ಲೆಟರ್ ಕೊಟ್ಟಿಲ್ಲ. ಸ್ಟೇ ಕಾಪಿನೂ ನಮಗ್ ತೋರ್ಲಿಲ್ಲ. ಸಾರ್ವಜನಿಕವಾಗಿ ನಿಂತ್ಕೊಂಡು ಇಲ್ಲಿ ಸ್ಟೇ ಇತ್ತು, ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತ ಸ್ಟೇಲ್ ಇದೆ, ಹಾಗಾಗಿ ಅದನ್ನ ಕಾಪಾಡೋಕ್ಕೋಸ್ಕರ ನಾವು ಇಲ್ಲಿ ತಡೆದಿದ್ದೀವಿ ಅಂತೇಳಿ ನಮ್ಮ ಗ್ರಾಮಸ್ಥರನ್ನೆಲ್ಲಾನು ಜೀಪು ಕುಣಿಸ್ಕೊಂಡು ಒಂದು 50 ಜನನ ಹೆಂಗಸರು ಮಕ್ಕಳು ಅನ್ನೋದು ಕಾಣದೇನೆ ನಮ್ಮ ಗ್ರಾಮಸ್ಥರನ್ನೆಲ್ಲ ಜೀಪು ಕುಣಿಸ್ಕೊ ಹೋಗಿ ಅದರಲ್ಲಿ 8 ಜನದ ಮೇಲೆ ಚೀಫ್ ಆಫೀಸರ್ ಯಾರ್ಯಾರನ್ನ ಗುರುತಿಸ್ತಾರೋ, ಯಾರ್ಯಾರನ್ನ ಅವರು ಯಾರ್ಯಾರ ಮೇಲೆ ಕೇಸ್ ಹಾಕಿ ಅಂತಾರೋ ಅವರೆಲ್ಲ 8 ಜನದ ಮೇಲೂ FIR ಕೇಸ್ ಹಾಕಿ 7 ಗಂಟೆ ಗಂಟ ಅವರ ಸ್ಟೇಷನ್ ಇಟ್ಕೊಂಡು 7 ಗಂಟೆ ನಂತರ ಸ್ಟೇಷನ್ ಬೇಲ್ ಕೊಟ್ಟು ಅವ್ರನ್ನ ಹೊರಗೆ ಕಳುಹಿಸಿದ್ದಾರೆ. ಇವತ್ತು ಗಂಟ್ಲು 144 ಸೆಕ್ಷನ್ ಜಾರಿ ಇದೆ. ಇದೆಲ್ಲದ್ರ ಜೊತೆಗೆ ನಾವು ಇದೇ ಪುರಸಭೆ ಚೀಫ್ ಆಫೀಸರ್ಗೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತೀವಿ ಸರ್. ಏನಂತ, ಯಾರು ಈ ವ್ಯಕ್ತಿ ಶಿವರಾಜು ಅನ್ನೋರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಶಿವರಾಜು ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಯಾರು ಅಂತಂದ್ರೆ ಅಧ್ಯಕ್ಷ ಹೆಸರಿಗೆ ಸತೀಶ್ ಅನ್ನೋರ ಹೆಸರಿಗೆ ಈ ಸೊತ್ತು ಮಾಡಿಸ್ಕೊಂಡಿದ್ದಾರೆ ಅಂತ ಅವ್ರು ಆಪಾದನೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ, ಅದ್ರ ಫೋಟೋನ ತೋರಿಸಿದೀನಿ. ಸತೀಶ್ ಅನ್ನೋ ಹೆಸರು ನಾವು ಈ ಸೊತ್ತು ಮಾಡಿಸ್ಕೊಂಡಿರಲಿಲ್ಲ. ನಾವು ಮಾಡಿಸ್ಕೊಂಡಿರೋದು ಟ್ರಸ್ಟ್ ನ ಅಧ್ಯಕ್ಷರು ಯಾರು ಇರ್ತಾರೋ ಅವರು. ಇವತ್ತಿಂದ 50 ವರ್ಷ ಅವ್ರ ಹೆಸರು ಮಾಡಿಸ್ಕೊಂಡಿರೋದು. ಗೊತ್ತಾಯ್ತು ಬಿಡಿ, ವ್ಯಕ್ತಿಗೆ ಹೆಸರಿಲ್ಲ, ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ. ಆದ್ರೆ ಮಾಲೀಕನ ಭಾವಚಿತ್ರಕ್ಕೆ ದೇವ್ರ ಫೋಟೋ ಹಾಕಿರೋದು, ನಾವು ದೇವಸ್ಥಾನದ ಫೋಟೋನೇ ಹಾಕಿರೋದು, ಈ ಅಧ್ಯಕ್ಷರ ಫೋಟೋ ಹಾಕಿಲ್ಲ. ಅಲ್ಲಿಗೆ ಮಾಲೀಕರು ಯಾರು? ದೇವ್ರೆ. ಕ್ಲಿಯರ್ ಅಲ್ವಾ ಸರ್? ಹೌದು ಸರ್. ಅದೇ ರೀತಿ ಅವ್ರು ಮಾಡಿಸ್ಕೊಂಡಿದ್ದಾರೆ. ಶ್ರೀ ರಾಮ ಮಂದಿರ ಅಂತ ಇತ್ತು ಹಿಂದೆ ಅವ್ರ ಈ ಸೊತ್ತಲ್ಲಿ, ಶ್ರೀ ರಾಮ ಮಂದಿರ. ಅದನ್ನ ಏನಂತ ಮಾಡಿಸ್ಕೊಂಡಿದ್ದಾರೆ, ಕೋಟೆ ಒಕ್ಕಲಿಗರ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ರಿಜಿಸ್ಟ್ರೇಷನ್ ಅಂತ ಈ ಸೊತ್ತು ಮಾಡಿಸ್ಕೊಂಡಿದ್ದಾರೆ. ಇವ್ರು ಮಾಡಿಸ್ಕೋಬೋದಾ? ಇನ್ನೊಂದ್ಸತಿ ಹೇಳಿ, ಏನ್ ಹೆಸರದು? ಕೋಟೆ ಒಕ್ಕಲಿಗರ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ರಿಜಿಸ್ಟ್ರೇಷನ್. ಇದು ಶಿವರಾಜು ಅನ್ನೋ ವ್ಯಕ್ತಿ ಅವರ ದೇವಸ್ಥಾನದ ಟ್ರಸ್ಟ್ ಹೆಸರಿಗೆ ಈ ಸೊತ್ತು ಮಾಡಿಸ್ಕೊಂಡಿರೋದು. ಅವ್ರ ಟ್ರಸ್ಟ್ ಹೆಸರಿಗೆ ಈ ಸೊತ್ತು ಮಾಡಿಸ್ಕೊಂಡ್ರೆ ತಪ್ಪಿಲ್ಲ. ನಾವು ಒಂದು ಟ್ರಸ್ಟ್ ಓಪನ್ ಮಾಡ್ಕೊಂಡು ನಮ್ ಟ್ರಸ್ಟ್ ಹೆಸರಿಗೆ ನಾವು ಈ ಸೊತ್ತು ಮಾಡಿಸ್ಕೊಂಡ್ರೆ ಇದು ಗೌರ್ಮೆಂಟ್ ಜಾಗ ಆಗುತ್ತೆ. ಒಂದು ಇನ್ನು ಮುಂದುವರೆದಂತ ವಿಚಾರ, ಈ ಹಳೆ ಕೋರ್ಟ್ ನೋಡಿದ್ರೆ ಸರ್ ಮರಳಿಲಿ? ನೋಡಿದ್ದೀನಿ ಸರ್. ನೋಡಿದಿರಿ, ಮೈಸೂರು ಮೇನ್ ರೋಡ್ ಪಕ್ಕದಲ್ಲಿ ಹಳೆ ಕೋರ್ಟ್ ಇದೆ. ಹಳೆ ಕೋರ್ಟ್ ಪಕ್ಕ ಒಂದು ಖಾಲಿ ನಿವೇಶನ ಇದೆ ಸರ್, ಸುತ್ತ ಗೌರ್ಮೆಂಟ್ ಜಾಗ. ಮಧ್ಯದಲ್ಲಿ 10 ಅಡಿ 30 ಅಡಿ ಮಾತ್ರ ಒಂದು ಖಾಲಿ ನಿವೇಶನ ಇದೆ. ಅಲ್ಲಿ ಏನಂತಿದೆ ಈ ಸೊತ್ತಲ್ಲಿ, ಹಿಂದೆ ಏನಂತಿತ್ತು, ಶ್ರೀ ರಾಮ ಮಂದಿರ ಅಂತಿತ್ತು. ಶ್ರೀ ರಾಮ ಮಂದಿರ, ಅಲ್ಲೊಂದು ರಾಮ ಮಂದಿರ ಈ ಸೊತ್ತಲ್ಲಿರೋದು. ಬಟ್ ಅಲ್ಲಿರೋದು ಖಾಲಿ ನಿವೇಶನ. ಸ್ವತ್ತಿನ ಭಾವಚಿತ್ರ ಬಂದು ಖಾಲಿ ಜಾಗ. ಖಾಲಿ ನಿವೇಶನ ಅಂತಲೇ ಕೊಡ್ಬೋದಾಗಿತ್ತಲ್ಲ, ರಾಮ ಮಂದಿರ ಅಂತ ಯಾಕೆ ಕೊಟ್ಟಿದ್ದೀರಿ? ಒಂದು ರಾಮ ಮಂದಿರ ಅದನ್ನೇನ್ ಮಾಡ್ಕೊಂಡ್ರು, ಒಕ್ಕಲಿಗರ ಶ್ರೀ ರಾಮ ಮಂದಿರ ಒಳಕೋಟೆ ಮಳವಳ್ಳಿ ಅಂತ ಮಾಡಿಸ್ಕೊಂಡ್ರು. ಆದ್ರೆ ಅಲ್ಲಿ ವಿಶೇಷ ಏನು ಅಂದ್ರೆ ರಾಮ ಮಂದಿರನೇ ಇಲ್ಲ ಆ ಜಾಗದಲ್ಲಿ. ರಾಮ ಮಂದಿರನೇ ಇಲ್ಲ ಅಲ್ಲಿ ಸರ್. ಒಂದು ರಸ್ತೆ ಇದೆ, ರಸ್ತೆ ಪಕ್ಕ 3 ಪೆಟ್ಟಿ ಅಂಗಡಿ ಇದೆ. ಗೌಡಿನ ಅಂಗಡಿ ಪಕ್ಕದಲ್ಲಿ 3 ಪೆಟ್ಟಿ ಅಂಗಡಿ ಇದೆ. ಆ 3 ಪೆಟ್ಟಿ ಅಂಗಡಿಗೂ 32 ವರ್ಷದಿಂದ ಬಾಡಿಗೆ ತಗತ್ತವ್ರೆ ಸರ್. ಸರಿನಾ? ಒಂದ್ ನಿಮಿಷ ಸರ್. ನಾವು ಸಂಬಂಧಪಟ್ಟಂತ ದೇವಸ್ಥಾನ ಜಾಗದಲ್ಲಿ ಅಂಗಡಿ ಮಳಿಗೆ ಕಟ್ಕಂದ್ರೆ ಇದು ತಪ್ಪು. ಇವರು ಈ ಸೊತ್ತಲ್ಲಿ ಶ್ರೀ ರಾಮ ಮಂದಿರ ಅಂತ ಇರುವಂತ ಖಾಲಿ ನಿವೇಶನಕ್ಕೆ ರಾಮ ಮಂದಿರ ಅಂತ ಹೆಸರು ಹಾಕಿಸ್ಕೊಂಡು, ರಾಮ ಮಂದಿರ ಅದೇ ಅಂದ್ಬಿಟ್ಟು ಪುರಸಭೆ ಅಧಿಕಾರಿಗಳಿಗೆ ಕಣ್ಣಿಗೆ ಖಾರದ ಪುಡಿ ಹೆಚ್ಚುವಂತ ಕೆಲಸ ಮಾಡಿ ಪುರಸಭೆ ದಾಖಲಾತಿಲಿ ರಾಮ ಮಂದಿರ ಅದೇ ಅಂತ ಐತೆ ಅಲ್ಲಿ. ಆದ್ರೆ ಇವರು ಪೆಟ್ಟಿ ಅಂಗಡಿ ಇಟ್ಕೊಂಡು 32 ವರ್ಷದಿಂದ ಬಾಡಿಗೆ ತಗತ್ತವ್ರಲ್ಲ, ಇದು ನ್ಯಾಯನಾ ಸರ್? ನಾನು ಇದು ಯಾರ ಸೊತ್ತು? ಗೌರ್ಮೆಂಟ್ ಜಾಗ. ಗೌರ್ಮೆಂಟ್ ಜಾಗನೇ ಈ ಸೊತ್ತು ಮಾಡಿಸ್ಕೊಂಡಿರಿ ನೀವು. ನಮ್ಗೆ ಯಾರ ಪುಣ್ಯಾತ್ಮ ರಾಮನಾಯಕ ಅನ್ನೋರು ದೇವಸ್ಥಾನ ಕಟ್ಟಿರುವಂತ ಜಾಗಕ್ಕೆ ನೀವು ಗೌರ್ಮೆಂಟ್ ಜಾಗ ಅಂತ ಇದ್ದೀರಿ. ನೀವು ಗೌರ್ಮೆಂಟ್ ರಸ್ತೆ, ಸಾರ್ವಜನಿಕರು ತಿರುಗಾಡುವಂತ ರಸ್ತೆಗೆನೆ
ರಾಮಂದ್ರ ಅಂತ ನೀವು ಈಸೊತ್ ಮಾಡಿಸ್ಕೊಂಡು ಪುರಸಭೆಲಿ ಅಲ್ಲಿ ಪೆಟ್ಟಿ ಅಂಗಡಿ ಮಡಿಕೊಂಡು ಬಾಡಿಗೆ ತಗೋತಾ ಇದ್ರಲ್ಲ, ಇದು ಸರಿನಾ? ಸಾರ್ವಜನಿಕರು ತಿರುಗಾಡೋಕೆ ತೊಂದರೆ ಆಗಲ್ವಾ ಅಲ್ಲಿ? ಗೌರ್ಮೆಂಟ್ ಸೊತ್ತನ್ನ ನೀವು ಈ ಸೊತ್ತು ಮಾಡಿಸ್ಕೊಂಡವ್ರು ಯಾರು? ಯಾವ ಆಧಾರದ ಮೇಲೆ ಮಾಡಿಸ್ಕೊಂಡ್ರಿ? ಗೌರ್ಮೆಂಟ್ ಜಾಗನ ನೀವು ಈ ಸೊತ್ತು ಮಾಡಿಸ್ಕೊಂಡು ರಾಮಾಂಧ್ರ ಅದೇ ಅಂತೇಳಿ ಸುಳ್ಳು ದಾಖಲಾತಿ ಕೊಟ್ಟು ಪೆಟ್ಟಿ ಅಂಗಡಿ ಇಟ್ಕೊಂಡು ಹೋದ್ಮೇಲೆ ನಾವು ರಾಮಾಂಧ್ರ ಅದೇ ಅಂತ ಹೇಳ್ತಾ ಇಲ್ಲ, ಖಾಲಿ ನಿವೇಶನದಲ್ಲಿ ಅಂಗಡಿ ಮನೆ ಕಟ್ತೀವಿ ಅಂತೇಳಿ ನಿಮ್ಮಿಂದನೇ ಪರ್ಮಿಷನ್ ತಗೊಂಡಿದ್ವಿ. ಅದಕ್ಕೆ ನೀವು ಇಷ್ಟೆಲ್ಲ ಅಡ್ಡಿ ಮಾಡ್ತಿರಲ್ಲ, ಸರಿನಾ? ಈ ವಿಚಾರವಾಗಿ ನಾವು ಪುರಸಭೆಗೆ, DC ಗೆ, AC ಸಾಹೇಬ್ರಿಗೆ, ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲ ಹೇಳ್ದ, ಸರ್ ಬನ್ನಿ ಸರ್ ಇಂಥ ಜಾಗದಲ್ಲಿ ಹಿಂಗಿದೆ, ರೈಟಿಂಗ್ ಅಲ್ಲೂ ಕೊಟ್ಟು. ಇದು ನಾವೇ ಹೇಳ್ತಾ ಇದೀವಿ, ಗೌರ್ಮೆಂಟ್ ರಸ್ತೆ ಸರ್, ರಸ್ತೆಲ್ ಐತೆ ಸರ್ ಇದು. ಈ ಸೊತ್ತಲ್ಲಿ ರಾಮಂದ್ರ ಅಂತ ಅದೇ, ಅಲ್ಲಿ ನೋಡಿದ್ರೆ ಪೆಟ್ಟಿ ಅಂಗಡಿ ಇದೆ, ಆ ಪೆಟ್ಟಿ ಅಂಗಡಿ ಒಳಗೆ ಏನಾದ್ರು ರಾಮಂದ್ರದೇನಾದ್ರು ವಿಗ್ರಹ ಕುಣಿಸಿದ್ರೆ ಬನ್ನಿ ಸರ್ ನೋಡುವ ಅಂತೆಲ್ಲ ಕರೆದ. ಒಬ್ರು ಬರೋಕ್ ರೆಡಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿ ಕೊಡಿ ಅಂತ ಅರ್ಜಿ ಕೊಟ್ಟು 1.5 ತಿಂಗಳು ಆಯ್ತಾ ಇದೆ, ಇನ್ನು ನಮ್ಗೆ ಯಾವ ದಾಖಲಾತಿನೂ ಕೊಟ್ಟಿಲ್ಲ. ಈಗ ಸರ್ ಆಮೇಲೆ ನಾವು ಇನ್ನೊಂದು ಆಪಾದನೆ ಓದ್ಕೊಂಡಿದೀವಿ, ಅರ್ಚಕರಿಗೆ ಇದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಸಂಬಳ ತಗೋತಾವ್ರೆ. ನಮ್ಮ ಹತ್ರ ದಾಖಲಾತಿ ಐತೆ, ಇದೇ ದಾಖಲಾತಿ ಸರ್. ಇದು ಅದು ಸಂಬಂಧಪಟ್ಟಂತ ಪಾಸ್ಬುಕ್, ಸ್ಟೇಟ್ ಬ್ಯಾಂಕ್ ಏನಿದು ಅಂತ ವಿಚಾರ ಹೊರಟಕ್ಕೆ ಹೋದಾಗ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಕೆಲವು ಜಾಗಗಳು ಇರ್ತಂತೆ ಸರ್, ಜಮೀನು. ಅದನ್ನ ತುಂಬಾ ಹಿಂದೆ, ಸುಮಾರು ವರ್ಷಗಳ ಹಿಂದೆ, ಅದೆಷ್ಟು ವರ್ಷ ಏನೋ ಅಂಕಿ ಅಂಶಗಳು ಇಲ್ಲ, ತುಂಬಾ ವರ್ಷದ ಹಿಂದೆ ಅದನ್ನ ಗೌರ್ಮೆಂಟ್ ಆಕ್ಯುಪೈ ಮಾಡ್ಕೊಂಡಾಗ 6,000 ರೂಪಾಯಿ ಪರಿಹಾರ ಹಣ ಅಂತ ಬಂದಿತ್ತಂತೆ ಸರ್. ಆಗ ಹಿಂದೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಕೌಂಟು ಇಲ್ಲ ಬ್ಯಾಂಕಲ್ಲಿ, ಟ್ರಸ್ಟ್ ಕೂಡ ಮಾಡಿರಲಿಲ್ಲ. ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ತಾಲೂಕು ಅಂತ ಬಂದಾಗ ಆ ತಾಲೂಕಲ್ಲಿರುವಂತ ಎಲ್ಲಾ ದೇವಸ್ಥಾನಗಳಿಗೆ ಮುಖ್ಯ ಅಧಿಕಾರಿಯಾಗಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಇರ್ತಾರೆ. ಆ ಜಾಗದಲ್ಲಿ ಯಾರೇ ಕುಂತಿರ್ಲಿ ಆ ಪೋಸ್ಟ್ ಸಂಬಂಧಪಟ್ಟವರೇ ದೇವಸ್ಥಾನಗಳಿಗೆ ಬರೋದು. ಹಾಗೇನ್ ಮಾಡಿದ್ರು, ನಮ್ಮ ದೇವಸ್ಥಾನ ಮತ್ತು ತಹಸೀಲ್ದಾರ್ ಇಬ್ಬರ ಹೆಸರು ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಸ್ಟೇಟ್ ಬ್ಯಾಂಕ್ ಅಲ್ಲಿ 6,000 ರೂಪಾಯಿನ ಡೆಪಾಸಿಟ್ ಇಡ್ತಾರೆ ಸರ್. ಆ ಡೆಪಾಸಿಟ್ ಹಣ ಒಂದು ವರ್ಷಕ್ಕೆ, ಆ ಡೆಪಾಸಿಟ್ ಬಂದಂತ ಬಡ್ಡಿ ಹಣ ಒಂದು ವರ್ಷಕ್ಕೆ 290 ರೂಪಾಯಿ, 43 ರೂಪಾಯಿ, 64 ರೂಪಾಯಿ, 225 ರೂಪಾಯಿ, 225 ರೂಪಾಯಿ, ಈ ರೀತಿ ಒಂದೊಂದು ವರ್ಷಕ್ಕೆ ಒಂದೊಂದ್ ತರ ಆ ಬಡ್ಡಿ ಜಾಸ್ತಿ ಮಾಡ್ದಂಗೆ ಈಗ 330 ರೂಪಾಯಿ ಗಂಟು ತಲುಪಿದೆ ಸರ್ ಅದು ಒಂದು ವರ್ಷಕ್ಕೆ. ಅಲ್ಲಿಗೆ ದಿನಕ್ಕೆ 1 ರೂಪಾಯಿನೂ ಇಲ್ಲ. ಆ ಬಡ್ಡಿ ದುಡ್ಡನ್ನ ನಮ್ಮ ಅರ್ಚಕರು ಹೋಗಿ ರೈಟಿಂಗ್ ಅಲ್ಲಿ ಬರ್ಕೊಟ್ಟು ಅದಕ್ಕೆ ಎಣ್ಣೆ ಬತ್ತಿ ಅಂತೇಳಿ ಕೊಡ್ತಾ ಇದ್ರು ಸರ್. ಅದು ಇಲ್ಲೇ ಇದೆ, ಆ ಎಣ್ಣೆಗೆ ಎಷ್ಟು, ಬತ್ತಿಗೆ ಎಷ್ಟು ಅನ್ನೋದನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ 330 ರೂಪಾಯಿ ತಗೋಕೆ ಇವ್ರದೇ ಒಂದು 100 ರೂಪಾಯಿ ಖರ್ಚಾಯ್ತಿತ್ತು ಸರ್. 4-5 ಸಲ ಅಲ್ಲಿ ತಿರುಗಿ ತಗೋಬೇಕಾಯ್ತು. ಬತ್ತಿದ್ದು ಎಷ್ಟು ಸರ್? 330 ರೂಪಾಯಿ. ಹಿಂದೆ ಬತ್ತಿದ್ದು 65 ರೂಪಾಯಿ, 40 ರೂಪಾಯಿ ಇಲ್ಲೇ ನೋಡಿ, 43 ರೂಪಾಯಿ, 290 ರೂಪಾಯಿ, 64 ರೂಪಾಯಿ. ಇದು ಈಗ ಒಂದು 8-10 ವರ್ಷದಿಂದ 330 ರೂಪಾಯಿ ಬತ್ತಿತ್ತು. ಅದನ್ನ ವರ್ಷಕ್ಕೆ, ತಿಂಗಳಿಗಲ್ಲ ದಿನಕ್ಕಲ್ಲ, ಒಂದು ವರ್ಷಕ್ಕೆ 330 ರೂಪಾಯಿ. ಓ, ಅದೇನಾ ಸಂಬಳ? ಅದೇ ಸಂಬಳನಂತೆ. ಯಾರಿಗೆ? ಚೀಫ್ ಆಫೀಸರ್ ಮತ್ತೆ ತಹಸೀಲ್ದಾರರು ಮತ್ತೆ ಇನ್ನು ಕೆಲವ ಡ್ಯಾಶ್ 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 ವ್ಯಕ್ತಿಗಳು ಸಂಬಳ ಬರ್ತದೆ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇರೋದು. ಸಂಬಳ ಬರ್ತದೆ. ಈ ಸಂಬಳನ ನಾವೇ ಕೊಡ್ತೀವಿ ಸರ್ ನಮ್ಮ ಟ್ರಸ್ಟ್ ಕಡೆಯಿಂದ. ಅವ್ರೇನಾದ್ರು ಬಂದು ಆ ಕಾರ್ಯಕ್ರಮ ಮಾಡ್ಕೊಳ್ತಾರೆ ಕೇಳಿ ಸರ್. 330 ರೂಪಾಯಿ. ಇದನ್ನ ಕಳೆದ 8-10 ವರ್ಷದಿಂದ ಅದನ್ನು ತಗೊಳ್ತಾ ಇಲ್ಲ. ಇನ್ನೊಂದು ಇತ್ತೀಚೆಗೆ ಬಂದಂತ ಮಹಾಮಾರಿ ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ರು, ಮುಜರಾಯಿ ಇಲಾಖೆಗೆ ಸೇರಿರುವಂತ ಎಲ್ಲಾ ದೇವಸ್ಥಾನಗಳ ಅರ್ಚಕರಿಗೆ ಪರಿಹಾರ ಕಿಟ್ ಅಂತ ಹೇಳಿ ಕೊಟ್ರು ಸರ್. ಕೊರೋನಾ ಟೈಮಲ್ಲಿ ಪರಿಹಾರ ಕಿಟ್ ಅಂತ ಕೊಟ್ರು. ನಮ್ಮ ಅರ್ಚಕರು, ನಾನು ಒಂದು ದೇವಸ್ಥಾನದ ಅರ್ಚಕ, ನಾನು ಆಂಜನೇಯ ಸ್ವಾಮಿ ಅರ್ಚಕ, ವರ್ಕೋಟೆ ಆಂಜನೇಯ ಸ್ವಾಮಿ ಅರ್ಚಕ, ನನಗೂ ಒಂದು ಕಿಟ್ ಕೊಡಿ ಸ್ವಾಮಿ ಅಂತ ಕೇಳ್ಕೊ ಹೋಗೋರೆ. ಆಗ ಇದೊಂದು ಪಟ್ಟಿ ತೋರಿಸ್ಬಿಟ್ಟು ಸರ್, ಮಳವಳ್ಳಿ ಕಸಬಾ 1ರಲ್ಲಿ ಬರುವಂತ ದೇವಸ್ಥಾನಗಳ ಪಟ್ಟಿ, ಈ ಪಟ್ಟಿ ತೋರಿಸ್ಬಿಟ್ಟು, ಈ ಪಟ್ಟಿಲಿ ನಿಮ್ದು ಹೆಸರಿಲ್ಲ, ನಿಮ್ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಲ್ಲ, ನಿಮ್ಗೆ ಕಿಟ್ಟ ಕೊಡಲ್ಲ ಅಂತೇಳಿ ಇಂದು ಕಳಿಸಿದ್ದಾರೆ. ಕೊರೋನಾ ಕಿಟ್ ಕೊಡೋಕೆ ಮುಜರಾಯಿ ಇಲಾಖೆಗೆ ಸೇರಿಲ್ಲ, ಸಂಬಳ ಬರ್ತಾ ಇಲ್ಲ. ಈಗ ನಾವು ದೇವಸ್ಥಾನ ಅಭಿವೃದ್ಧಿ ಪಡಿಸೋಕೆ ಅಂತ ಗ್ರಾಮಸ್ಥರಲ್ಲಿ ನುಗ್ಗಿ ಬಂದಾಗ ನಾಯಿ ನರಿ ಎದ್ದಿದಾಗ ಎಲ್ಲ ಆಡ್ಕತ್ತಿದ್ರು,
ಕ್ವಾಟೆಲ್ ಜನ ಸತ್ತೋಗವ್ರೆ, ದೇವಸ್ಥಾನ ನೋಡಿ ಹೆಂಗ್ ಮಡಿಕೊಂಡವ್ರೆ ಅಂತ. ಇವತ್ತು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೋದಾಗ ಇವತ್ತು ಎಲ್ಲ ಬಂದ್ಬಿಡ್ತು ಸರ್. ಮುಜರಾ ಇಲಾಖೆಗೂ ಸೇರ್ಕತ್ತು ದೇವಸ್ಥಾನ, ತಮ್ಮಡಪ್ಪಂಗೂ ಸಂಬಳ ಬಂದ್ಬಿಡ್ತು. ಬೇಕಾದ್ರೆ ಈಗ ಕೊರೋನಾ ಬಂದ್ರೆ ಬೇಕಾದ್ರೆ ಅವ್ನಿಗೊಂದು ಕಿಟ್ ತಂದು ಕೊಟ್ಬಿಡ್ತಾರೆ, ನಮ್ದೇ ದುಡ್ಡಲ್ಲಿ ಇರೋ ತಗೊಳ್ರು ಅನ್ಬಿಟ್ಟು. ಈಗ ಹೇಳಿ ಸರ್, ಕೊರೋನಾ ಕಿಟ್ ಕೊಡೋಕೆ ಮುಜರಾ ಇಲ್ಲದೆ ಇದ್ದದ್ದು ಈಗ ಹೆಂಗ್ ಬಂತು? ಹಂಗಾರೆ ಈ ದೇವಸ್ಥಾನದ ಎಲ್ಲ ಅರ್ಚಕರು ವರ್ಷಕ್ಕೆ 330 ರೂಪಾಯಿ ಸಂಬಳ ತಗತ್ತಿದಾರ. ಇಲ್ಲಿಗೆ ಸಾರ್ವಜನಿಕರು ನೀವು ತೀರ್ಮಾನ ಮಾಡಿ, ಹೊರಕೋಟೆ ಜನಾಂಗ ಓಡಾಡ್ತಿರೋದು ನ್ಯಾಯದ ಪರವಾಗಿ, ನ್ಯಾಯದ ವಿರುದ್ಧ ಅಲ್ಲ, ಕಾನೂನು ವಿರುದ್ಧವಾಗಿ ನಾವು ಯಾರೂ ಹೋಗ್ತಾ ಇಲ್ಲ. ಅಧಿಕಾರಿಗಳು ಕೆಲವು ಕಿಡಿಗೇಡಿಗಳು ಮಾತ್ರ ಕಾನೂನು ವಿರುದ್ಧವಾಗಿ ಹೋಗಿ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥಕೊಂಡು ಉಳಿದಂತೆಯವರು ನಿಮಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಇದಿದ್ರೆ ನಮಗೆ ಬೆಂಬಲ ಸೂಚಿಸಿ. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ಸರ್, ನಾನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮಳವಳ್ಳಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಈ ಹೋರಾಟ ನ್ಯಾಯಯುತವಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನೀವು ನಮಗೆ ಬೆಂಬಲನ ಸೂಚಿಸಿ. ಸರ್, ಶ್ರೀಯುತ ಮಲ್ಲಯ್ಯನವರು ಮತ್ತು ನಂದೀಶ್ರವರು ಮತ್ತು ಅಪ್ಪಾಜಿ ಗೌಡರು ಮತ್ತು ಲೋಕೇಶ್ರವರು ನಿಮ್ಮ ಒಂದು ಆಂಜನೇಯ ಸೇವಾ ಸಮಿತಿ ಬಗ್ಗೆ ಸಾಕಷ್ಟು ಆಪಾದನೆಗಳು ಮಾಡ್ತಾ ಇದ್ದಾರೆ. ಅವರು ವೈಯಕ್ತಿಕ ಸ್ವಾರ್ಥಗಳಿಗೋಸ್ಕರ ಮಾಡ್ಕೋತಾ ಇದ್ದಾರೆ. ಅದು ಊರಿನ ಒಳಿತಿಗೋಸ್ಕರ ಅಲ್ಲ, ಇದು ಇಡೀ ಮಳವಳ್ಳಿ ಪಟ್ಟಣಕ್ಕೆ ಸೇರಿದ್ದು ಆ ದೇವಾಲಯ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಈಗ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಹೊರಕೋಟೆ ಜನಾಂಗ ಮಾತ್ರ ಹೋಗಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇಡೀ ನಮ್ಮ ತಾಲೂಕಿನ ಎಲ್ಲ ಜನನೂ ಬಂದು ಪೂಜೆ ಮಾಡ್ತಾರೆ. ಯಾರನ್ನೂ ಏನೋ ಆಚೆ ತಿಳಿಲ್ಲ. ಒಂದು, ಅವರೆಲ್ಲ ಅಷ್ಟು ಆಪಾದನೆ ಮಾಡಿದಾರಲ್ಲ, ಒಂದೇನಾರ ನಿಮಗೆ ಸಾಕ್ಷಿ ಸಮೇತ ನಿಮಗೆ ಲೆಟ್ರನ್ನೋ ಅದೊಂದು ಮತ್ತೊಂದು ದಾಖಲಾತಿಗಳನ್ನ ಕೊಟ್ಟಿದಾರ? ಸರ್, ನಾನು ಅವ್ರಿಗೆ ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, 2 ಬಾರಿ ಮನವಿ ಮಾಡ್ಕೊಂಡೆ. ಇದುವರೆಗೂ ನನಗೆ ಯಾವುದು ದಾಖಲಾತಿ ಸರ್, ನೀವು ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಅದ್ರ ಅವಶ್ಯಕತೆ ನಮ್ಗಿಲ್ಲ. ಅವರು ನಿಮ್ಮ ಚಾನಲ್ನಲ್ಲಿ ಅವರ ಮನವಿ, ಅವ್ರನ್ನ ದುಃಖ, ಅದು ಇದು ಹಂಗ್ ಮಾಡೋರು ಹಿಂಗ್ ಮಾಡೋರು ಏನೇನೋ ತೋಡ್ಕೊಂಡಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ಏನಾರ ನಿಮಗೆ ಕೊಟ್ಟಿದ್ರೆ ಆ ದಾಖಲಾತಿನ ನಮಗ್ ತೋರಿಸಿ ನೀವು ಅದ್ರ ಬಗ್ಗೆ ಮಾತಾಡಿ ಸರ್, ನಾವು ಮಾತಾಡ್ತೀವಿ. ಅವ್ರು ಏನೂ ದಾಖಲಾತಿ ಕೊಡ್ದೇನೆ 1000 ಮಾತಾಡ್ತಾರೆ ಅಂದ್ರೆ, ಒಂದು ಆನೆ ಅಂಬಾರಿ ಹೊತ್ಕೊಂಡು ಆನೆ ಹೋಯ್ತಾ ಇದೆ ಅಂದ್ರೆ 100 ನಾಯಿಗಳು ಬೊಗಳ್ತಾ ಇರ್ತಾವೆ ಸರ್. ಅದಕ್ಕೆ ಯಾವುದು ಆನೆ ತಲೆ ಕೆಡಿಸ್ಕೊಳ್ಳಲ್ಲ. ಏನ್ ಸರ್, ಆನೆ ನಾಯಿಗಳು ಬೊಗಳ್ತಿದೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಗುರಿ ಏನು? ಅಂಬಾರಿ ಹೊತ್ಕೊಂಡು ಅದು ಹೋಗ್ಬೇಕಾದಂತ ಸ್ಥಳ ಮುಟ್ಟಬೇಕು, ಆ ಸ್ಥಳ ಮುಟ್ಟೇ ಮುಟ್ಟುತ್ತೆ. ಜನ ನೋಡ್ತಿರುವಂತೆಯವರು ಅಂಬಾರಿ ಹೊತ್ತಿರೋ ಆನೆ ಕಲ್ಲೊಡೆಯಲ್ಲ, ಬೊಗಳುತ್ತಿರೋ ನಾಯಿಗೆ ಕಲ್ಲೊಡೆಯೋದು. ಅದ್ರ ಬಗ್ಗೆ ನಾವು ಕಾಮೆಂಟು ಮಾಡಲ್ಲ. ಅವ್ರು ಇನ್ನೂ ಅಷ್ಟು ವಿಡಿಯೋಗಳು ಮಾಡಿದ್ರು ನಾವು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳಲ್ಲ. ನ್ಯಾಯಾಂಗದ ಮುಂದ್ಗಡೆ ಯಾರೂ ಇಲ್ಲ. ಇಷ್ಟೊತ್ತು ನಾ ಹೇಳ್ದಂಥ ದಾಖಲಾತಿ ಎಲ್ಲನೂ ನ್ಯಾಯಾಂಗಕ್ಕೆ ಒದಗಿಸಿದ್ವಿ. ನ್ಯಾಯ ನಮ್ಮ ಕಡೆ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ರೆ, ಅವರು ಮಳವಳ್ಳಿ ಕೋರ್ಟಲ್ಲಿ ಕೇಸ್ ಹಾಕಿರುವಂಥದ್ದು ಸ್ಟೇ ವೇಕೆಟ್ ಆಗಿದೆ, ನಮ್ಮಂತೆ ಆಗಿದೆ. ಹೈಕೋರ್ಟಲ್ಲಿ ಸ್ಟೇ ತಂದಿರುವಂಥದ್ದು ಸ್ಟೇ ವೇಕೆಟ್ ಆಗಿ ನಮ್ಮಂತೆ ಆಗಿದೆ. ಜಡ್ಜ್ಗಿಂತೂ ಇವರೇ ದೊಡ್ಡವರ ಸರ್? ನ್ಯಾಯಾಂಗದಂತೂ ಇವರೇ ದೊಡ್ಡವರ? ನ್ಯಾಯಾಂಗದಲ್ಲೇ ನಮಗೆ ನ್ಯಾಯ ಸಿಗ್ತಿರುವಾಗ ಇಂಥವ್ರು 100 ಜನ ಮಾತಾಡ್ಕೊತಾರೆ. ಏನಕ್ಕೆ ಮಾತಾಡ್ಕೊತಾರೆ? ನಮ್ಮ ದೇವಸ್ಥಾನ ಅಭಿವೃದ್ಧಿ ಹೊಂದ್ತಾ ಇದೆ, ನಮ್ಮ ದೇವಸ್ಥಾನ ಅಭಿವೃದ್ಧಿನ ಇವರು ಸಹಿಸಲಾರ್ದೇನೆ ಈ ರೀತಿ ಮಾತಾಡ್ಕೊತಾ ಇದ್ದಾರೆ. ಅಂತವ್ರ ಬಗ್ಗೆ ಮಾತಾಡಿ ನಮ್ಮ ಬಾಯಿನ ಹೊಲ್ಸ್ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ. ನ್ಯಾಯಾಂಗ ಇವತ್ತಿಗೂ ನಿಮ್ದಲ್ಲ ಇದು ಅಂತಂದ್ರೆ ನಾವು ಹಿಂದಕ್ಕೆ ಬರೋಕ್ ರೆಡಿ ಇದೀವಿ. ನ್ಯಾಯಾಂಗ ಇಲ್ಲ, ನಿಮ್ಗೆ ಸರಿ ಇದೆ, ನೀವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಿ, ನೀವು ಮುಂದುವರ್ಸ್ಕೋಗಿ ಅಂದ್ರೆ ನಾವು ಇರೋ ತನಕ ಮುಂದುವರ್ಸ್ಕೋಕ್ ನಾವು ರೆಡಿ ಇದೀವಿ. ಕಾನೂನಿನ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ನ್ಯಾಯಾಂಗದ ಮೊರೆ ಹೋಗಿದ್ದೀವಿ. ನ್ಯಾಯಾಂಗ ಯಾವ ರೀತಿ ತೀರ್ಪು ಕೊಡುತ್ತೋ ಆ ರೀತಿ ನಮ್ಮ ಕಮಿಟಿ ತಲೆ ಬಕ್ಕೊಂಡು ಹೋಗಕ್ಕೆ ನಾವು ರೆಡಿ ಇದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.